ಯೂನಿಯನ್ನ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ವೀರಭದ್ರ ಸ್ವಾಮಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಕೇಳ್ತಾ ಇದ್ವಿ. ಹಾಗೂ ಅವ್ರ ಜೊತೆಗೆ ಯಡಿಸ್ವಾಮಿ ಸರ್ ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಕೇಳ್ತಾ ಇದ್ವಿ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಹಾಗೂ ಎರಡು ಭೀಮಸೇನರಾವ್ ಅವರು ಹಾಗೂ ಅವರ ಧರ್ಮಪತ್ನಿ ಸುಭದ್ರಮ್ಮ ಅವರು ಕೂಡ ಸ್ಟೇಜಲ್ಲಿ ಬರಬೇಕಾಗಿ ಇನ್ನೊಂದು ಕೇಳ್ಕೊಳ್ತಾ ಇದ್ವಿ. ಹಾಗೂ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿರ್ತಕ್ಕಂಥ ಕುಂಬಾರ್ ಭುವನೇಶ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ಹಾಗೂ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಮಹೇಶ್ವರ ಸ್ವಾಮಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ವಿ. ಈ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಪ್ರಾರ್ಥನಾ ಗೀತೆ ಮೂಲಕ ಶುರು ಮಾಡಲಿದ್ದಾರೆ. ಕುಮಾರಿ ಸಾನ್ವಿ ಅವರು ಬಂದು ಪ್ರಾರ್ಥನಾ ಗೀತೆಯನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಶಿವ ಶಿವ ಶಂಭೋ ಶಿವ ಶಿವ ಶಂಭೋ ಶಿವ ಶಿವ ಶಂಭೋ ನಮಯದರೆ ಶುಭ ಸಂತಾನ ಸುಲಭ ಸುಲಭ ಶಿವಮಂತ್ರ ಶಿವ ಪಾರ್ವತಿಯರೇ ಕಂದರದಿ ರಚಿಸಿದೆ ಜಯದಿ ಜಯದಿ ಶಿವೆ ಕರದರಿ ರಲಿಯುಗಮನೋ ಮಂಗನಿಯ ಶ್ರೀ ಶಿವಸೇನ ಶಿವನೇ ನಮ್ಮ ಮನದ ದೇವ ನಮ್ಮ ವಾದೇವಿ ಶಿವ ಪಾರ್ವತಿ ಜೋಡಿ ಮುನಿಯಲು ಮನ ಮಾತು ಕೆಡುವುದು ಅವು ಕೆಟ್ಟರೆ ನಮ್ಮ ಸಾಧನೆ ಶಿವ ಶಿವಾರಿ ಕೊಲದ ಕೊಲುಲೆ ಹರಿಯೊಳು ನಡೆದಾರಿ ಶಿವ ಶಿವ ಶಂಭೋ ನಮಯದರೆ ಶುಭ ಸಂತಾನ ಸುಲಭ
ಪ್ರಾರ್ಥನಾ ಗೀತೆಯನ್ನು ಆಡಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಶ್ರೀಯುತ ಭೀಮಸೇನ್ ಸರ್ ಅವರ ಅಣ್ಣನ ಮೊಮ್ಮಗಳಾಗಿರ್ತಕ್ಕಂಥದ್ದು ಮತ್ತೆ ಬೆಂಗಳೂರಿನಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡ್ತಿರುತ್ತಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸಿ ಜೋರಾಗಿ ಜಪಾನದೊಂದಿಗೆ ಅಭಿನಂದನೆ ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಈಗ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಹೂಗುಚ್ಛ ನೀಡುವ ಮುಖಾಂತರ ಅಧಿಕೃತ ಆಹ್ವಾನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಈ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ನಾಗಭೂಷಣ್ ಸರ್ ಅವರಿಗೆ ಉಮಾದೇವಿ ಅವರು ಹೂಗುಚ್ಛ ನೀಡುವ ಮೂಲಕ ಸ್ವಾಗತ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಜೋರಾಗಿ ಜಪ್ಪಾರೊಂದಿಗೆ ಎರಡು ಅಭಿನಂದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ತದನಂತರ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸತಕ್ಕಂಥ ಗೋವರ್ಧನ ರೆಡ್ಡಿ ಅವರಿಗೆ ಹೊನ್ನಪ್ಪ ಆಚಾರ್ಯ ಅವರು ಹೂಗುಚ್ಛ ಮೂಲಕ ನೀಡುವ ಮುಖ ಸ್ವಾಗತ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ವೀರಭದ್ರಯ್ಯ ಸ್ವಾಮಿ ಅವರಿಗೆ ನಾಗರಾಜ್ ಅವರು ಹೂಗುಚ್ಛ ನೀಡುವ ಮೂಲಕ ಸ್ವಾಗತ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ಬೇಗ ಬರಬೇಕು. ನಂತರದಲ್ಲಿ ಯಡಿಸ್ವಾಮಿ ಸರ್ ಅವರಿಗೆ ಮಹೇಶ್ ಅವರಿಂದ ಹೂಗುಚ್ಛ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ಮಹೇಶ್ ನಂತರ ಭುವನೇಶ್ ಸರ್ ಅವರಿಗೆ ಲೋಕೇಶ್ ಅವರು ಹೂಗುಚ್ಛ ನೀಡುವ ಮೂಲಕ ಸ್ವಾಗತ ಕೊಡಬೇಕಾಗಿ ಕೇಳ್ತಾ ಇದ್ವಿ. ಲೋಕೇಶ್ ನಂತರದಲ್ಲಿ ಮಹೇಶ್ವರ ಸ್ವಾಮಿ ಅವರಿಗೆ ಮಹೇಶ್ವರ ಸರ್ ಅವರಿಗೆ ಈರಣ್ಣ ಅವರು ಹೂಗುಚ್ಛ ನೀಡುವ ಮೂಲಕ ಸ್ವಾಗತ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ನಿವೃತ್ತಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೂ ಹಾಗೂ ಅವರ ಕುಟುಂಬದ ವರ್ಗದವರಿಗೂ ಹಾಗೂ ಆಪ್ತ ವಲಯದವರಿಗೂ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀವಿ. ಈಗ ಅವರ ಕಿರುಪರಿಚಯವನ್ನ ಮಾಡಿಕೊಡ್ತಾ ಇದ್ದೀವಿ. ಶ್ರೀ ಯರಗುಡಿ ನಾರಾಯಣರಾವ್ ಹಾಗೂ ದಿವಂಗತ ಸುಮಿತ್ರಮ್ಮನವರ 5ನೇ ಸುಪುತ್ರರಾಗಿ ವೈ ಭೀಮಸೇನ್ ರಾವ್ ಯರಗುಡಿ ಭೀಮಸೇನ್ ರಾವ್ ಅವರ ಜನ್ಮವನ್ನು ಹೊಂದಿರುತ್ತಾರೆ. 4ನೇ ಸುಪುತ್ರರಾಗಿ ಜನ್ಮ ಹೊಂದಿರುತ್ತಾರೆ. ಅಂಚೆ ಇಲಾಖೆ ಗುಂಟೂರು ಗುಂಟೂರು ಗ್ರಾಮಕ್ಕೆ ಬಂದಿದ್ದು 1958 ಅಥವಾ 1950ರಲ್ಲಿ. ಅಂದಿನಿಂದ ಈಗಿನವರೆಗೂ ಸುಮಾರು 70 ವರ್ಷಗಳ ಅಧಿಕ ಒಂದು ಸೇವೆಯನ್ನ ಈ ಒಂದು ಕುಟುಂಬ ಒಂದೇ ನಿರ್ವಹಿಸಿದೆ ಅಂತ ಹೇಳೋಕೆ ಎಲ್ಲರಿಗೂ ಹೆಮ್ಮೆ ಆಗ್ತಾ ಇದೆ. ಯಾಕಂದ್ರೆ ಕೆಲವೊಂದು ವಿಭಾಗದಲ್ಲಿ 5 ವರ್ಷ 10 ವರ್ಷ ಸರ್ವಿಸ್ ಮಾಡಿರೋದು ನೋಡ್ಬೋದು. ಸುಮಾರು 7 ದಶಕಗಳ ಕಾಲಕ್ಕೂ ಹೆಚ್ಚಿಗೆ ಒಂದೇ ಕುಟುಂಬದಿಂದ ಅದು ಒಂದು ನಿಷ್ಪಕ್ಷಪಾತವಾಗಿ ಯಾವುದೇ ಒಂದು ಕಪ್ಪು ಚುಕ್ಕೆಯಿಲ್ಲದೆ ಮತ್ತೆ ಇಲಾಖೆಯ ಅಭಿವೃದ್ಧಿ ಜೊತೆ ಗ್ರಾಮಸ್ಥರ ಒಂದು ಉಳಿತಾಯದ ಅರಿವಿನ ಬಗ್ಗೆ ಇಲ್ಲಿವರೆಗೂ ಮೂಡಿಸಿಕೊಂಡು ಬಂದಿರತಕ್ಕಂಥ ಇವರಿಗೆ ನಿಜವಾಗ್ಲೂ ಹೆಮ್ಮೆ ತರ್ತಕ್ಕಂಥ ವಿಚಾರ. ಆಮೇಲೆ ಈ ಒಂದು ನಾರಾಯಣರಾವ್ ಹಾಗೂ ಸುಮಿತ್ರಮ್ಮನವರ ನಾರಾಯಣರಾವ್ ಅವರು ಕೂಡ ಸುಮಾರು 35 ವರ್ಷಗಳ ಕಾಲ ಅಂಚೆ ಇಲಾಖೆಯಲ್ಲಿ ತಮ್ಮ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಅವರ
ಮಿತ್ರರೆಲ್ಲರೂ ಸಮಾಜ ಸೇವೆ ಸರ್ವಿಸ್ಗೆ ಅವರು ನೀಡಿರ್ತಕ್ಕಂಥದ್ದು ದುಡ್ಡು. ಆಗಿನ ಕಾಲದಲ್ಲಿ ಅವರ ಕುಟುಂಬದ ಎಲ್ಲಾ ಸದಸ್ಯರನ್ನ ಒಬ್ಬರನ್ನ ಡೆಪ್ಯೂಟಿ ತಹಸೀಲ್ದಾರ್ ಆಗಿರ್ಬೋದು, ಆಮೇಲೆ ಪೊಲೀಸ್ ಇಲಾಖೆ PSI ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆಮೇಲೆ ಕಾನೂನು ಸೇವಾ ಇಲಾಖೆ ಅಡ್ವೊಕೇಟ್ ಇದರಲ್ಲಿ ಆಗಿರ್ಬೋದು, ಆಮೇಲೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವರು ವರ್ಕ್ ಮಾಡ್ತಕ್ಕಂಥದ್ದು, ಆಮೇಲೆ ಇನ್ನು ಉಳಿದಿರ್ತಕ್ಕಂಥ ಟೀಚರ್ ಪೋಸ್ಟ್ ಅಲ್ಲಿ ಅಂದ್ರೆ ಇಲಾಖೆ ಎಲ್ಲಾ ವಿಭಾಗದಲ್ಲೂ ಕೂಡ ಅಂದ್ರೆ ಇಲಾಖೆಯ ಆವಾಗಿನ ಒಂದು ಕಷ್ಟದ ಜೀವನದಲ್ಲೇ ತಮ್ಮ ಎಲ್ಲಾ ಸುಪುತ್ರರನ್ನು ಕೂಡ ಉನ್ನತ ವಿದ್ಯಾಭ್ಯಾಸವನ್ನು ಒದಗಿಸಿ ಅವರೆಲ್ಲರೂ ಸಮಾಜ ಸೇವೆಯಲ್ಲಿ ತಮ್ಮ ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡುತ್ತಾರೆ. ಇದು ನಿಜವಾಗ್ಲೂ ಒಂದು ಅವರ ಕುಟುಂಬಕ್ಕೆ ಸಾಕಷ್ಟು ಅಭಾರಿಯಾಗಿದ್ದೇವೆ ಅಂತ ಹೇಳ್ತಾ ಇದ್ವಿ. ಇವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡತಕ್ಕಂತ ಸಾಕಷ್ಟು ಜನ, ಅದ್ರಲ್ಲಿ ನಾನು ಕೂಡ ಒಬ್ರು, ಅಲ್ಲಿ ಕೆಲಸ ಮಾಡಿ ಉನ್ನತ ಹುದ್ದೆಗೆ ಮುಂಬಡ್ತಿ ಪಡೆದು ಇವಾಗ ಉನ್ನತ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದೀವಿ. ನಾನಿಂದ ಅಲ್ಲ, ಅವರ ಆಫೀಸಲ್ಲಿ ಯಾರ್ಯಾರು ವರ್ಕ್ ಮಾಡಿ ಹೋಗಿದ್ದಾರೆ ಅವರೆಲ್ಲರೂ ಇವತ್ತಿನ ದಿನ ಉನ್ನತ ಹುದ್ದೆಯಲ್ಲಿದ್ದಾರೆ. ಅಂದ್ರೆ ಅವ್ರದ್ದು ಎಲ್ಲ ಮಾರ್ಗದರ್ಶಕರಾಗಿದ್ದಾರೆ ಬರ್ತಕ್ಕಂಥ ಇದರಲ್ಲಿ. ಅವರ ಮಾರ್ಗದರ್ಶನದಲ್ಲಿ ಮೋಕಾ ಇಲಾಖೆಯ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಅವರಾಗಿರ್ಬೋದು, ನಾಗರಾಜು, ಈರಣ್ಣ, ಮಹೇಶ್, ನಾನು, ಇನ್ನು ಲೋಕೇಶ್, ಸಾಕಷ್ಟು ಜನ. ಅದು ಮೋಕ ಅಂದ್ರೆ ಒಂದು ರೀತಿ ಇದ್ದಂಗೆ ಇತ್ತು, ಒಂದು ಟ್ರೈನಿಂಗ್ ಸೆಂಟರ್. ಎಲ್ಲಾ ವಿಭಾಗದ ಕೂಡ ಉನ್ನತ ಹುದ್ದೆಗಳಲ್ಲಿ ನಾವು ಮೀಸಲಿರ್ತಿದ್ವಿ. ಆ ರೀತಿ ನಮ್ಮನ್ನ ಗೈಡ್ ಮಾರ್ಗದರ್ಶನ ನೀಡಿ ಕಳಿಸಿರ್ತಾರೆ. ಆಮೇಲೆ ಇದ್ರ ಜೊತೆಗೆ ಅವರು ಅಂಚೆ ಇಲಾಖೆ ಕಾರ್ಯದ ಜೊತೆಗೆ ದೇವಸ್ಥಾನದ ಕಾರ್ಯಕ್ರಮ, ಆಂಜನೇಯ ಸ್ವಾಮಿ ದೇವಸ್ಥಾನದ ಪೂಜಾರಿ ಕಾರ್ಯಕ್ರಮ ಕೂಡ ನಿರ್ವಹಿಸ್ತಾ ಇರ್ತಾರೆ. ಸುಮಾರು 100ಕ್ಕೂ ಹೆಚ್ಚು ವರ್ಷಗಳ ಕಾಲ ಅವರ ಕುಟುಂಬ ಆ ಒಂದು ಕಾರ್ಯಕ್ರಮನ ಮಾಡ್ಕೊಂತ ಬಂದಿರುತ್ತೆ. ಹಾಗಾಗಿ ಅವ್ರಿಗೂ ಕೂಡ ಈ ವಿಷಯದಲ್ಲಿ ಅವ್ರಿಗೆ ಧನ್ಯವಾದಗಳನ್ನು ತಲುಪ್ತಾ ಇದ್ದೀವಿ. ಆ ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಆ ಕುಟುಂಬನ ನೆಮ್ಮದಿ ಜೀವನ ನಡೆಸಲಿ ಅಂತ ಹೇಳ್ತಾ ಈ ಒಂದು ಅವರ ಕಿರು ಪರಿಚಯನ ಮಾಡಿಕೊಟ್ಟಿರ್ತೀನಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಇದೀಗ ತಾನೇ ಬಂದಿರತಕ್ಕಂತ GM ಮಲ್ಲಿಕಾರ್ಜುನ ರೆಡ್ಡಿ ಸರ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಕ್ಕಾಗಿ ಈ ಮೈಸೂರು ಸರ್ ಅವರಿಗೆ ಕೇಳ್ಕೊಳ್ತಾ ಇದ್ದೀವಿ. ಅಂಚೆ ಇಲಾಖೆಯಲ್ಲಿ ಸಮಗ್ರವಾಗಿ ಸೇವೆಯನ್ನ ಸಲ್ಲಿಸಿ ಸಮಾಜದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರಲ್ಲಿ ಪ್ರೀತಿಯನ್ನ ಗಳಿಸಿರ್ತಕ್ಕಂಥ ನಮ್ಮ ಆತ್ಮೀಯ ಭೀಮಸೇನರಾವ್ ಅವರೇ ಹಾಗೂ ಅವರ ಶ್ರೀಮತಿಯವರೇ, ಈ ಸ್ಥಳದ ಕ್ಷೇತ್ರದ ಅಧಿಪತಿ ಶ್ರೀ ರಾಮಲಿಂಗೇಶ್ವರನಿಗೆ ನಮಸ್ಕರಿಸಿ, ಯಾವತ್ತು ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಆತ್ಮೀಯ ಗೋವರ್ಧನ್ ರೆಡ್ಡಿ ಅವರೇ, ಈ ಭಾಗದ ಗ್ರಾಮಾಂತರ ಕವಿಗಳು ಎಲೆಮರೆಯ ಕಾಯಿಯಂತೆ ತಮ್ಮ ಕಥೆ ಕವನಗಳನ್ನ, ಕಥಾ ಸಂಕಲನವನ್ನ ಬಿಡುಗಡೆ ಮಾಡತಕ್ಕಂಥ ನಮ್ಮ ಆತ್ಮೀಯ ಭುವನೇಶ್ ಅವರೇ, ಹಾಗೂ ನಮ್ಮ ಅಂಚೆ ಇಲಾಖೆಯಲ್ಲಿ ಸೇವೆಯನ್ನ ಮಾಡತಕ್ಕಂಥ ನಾಗಭೂಷಣ್ ಅವರೇ, ಸ್ವಾಮೀಜಿ ಅವರೇ, ಇಲಾಖೆಯವರೇ, ಹಾಗೂ ಇದೀಗ ತಾನೇ ಈ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಗೋಟೂರು ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ರೆಡ್ಡಿ ಅವರೇ, ಅವರ ಅಭಿಮಾನಿಗಳಾಗಿ, ಅವರ ಶಿಷ್ಯರಾಗಿ, ಅವರ ಆತ್ಮೀಯರಾಗಿ, ಅವರ ಸ್ನೇಹಿತರಾಗಿ ಅನೇಕ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸುತ್ತಮುತ್ತಲಿನ ಗೋಟೂರು, ನರಸೀಪುರ, ಬೆನಕಲ್ಲು, ಕಲ್ಕುಟಿನಾಡು, ಬಾಣಾಪುರ, ಈ ಎಲ್ಲ ಸುತ್ತಮುತ್ತಲ ಗ್ರಾಮದ ಸಮಸ್ತ ಹಿರಿಯ ನಾಗರಿಕರೇ, ಅವರ ಕುಟುಂಬ ವರ್ಗದವರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಇದು ಇವತ್ತು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಈಗಾಗಲೇ ನಮ್ಮ ಶಿಷ್ಯರಾಗಿರ್ತಕ್ಕಂಥ ಮಂಜುನಾಥ್ ಅವರು
ಸ್ವಾಮಿಗಳ ಕಿರುಪರಿಚಯವನ್ನು ಮಾಡಿದರು. ಅದ್ಭುತವಾಗಿರ್ತಕ್ಕಂಥ ಕಿರುಪರಿಚಯ. 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕುಟುಂಬ. 100 ವರ್ಷ ಇತಿಹಾಸ ಇರ್ತಕ್ಕಂಥ ಕುಟುಂಬ. 100 ವರ್ಷಗಳ ಕಾಲ ಗೋಟೂರಿನಲ್ಲಿದ್ದು ಆಂಜನೇಯ ಸ್ವಾಮಿ ಒಂದು ಪೂಜೆಯನ್ನು ಮಾಡಿಕೊಂಡ ಸಮಾಜ ಸೇವೆಯನ್ನು ಮಾಡಿ ಇಡೀ ಗ್ರಾಮಸ್ಥರ 100 ವರ್ಷ ಅಂತಂದ್ರೆ ಈಗ 100 ವರ್ಷದವರು ನಮ್ಮ ತಾತ ಸೀತಾರಾಮ ರೆಡ್ಡಿ ಅವರು ಎಲ್ಲ ಅವ್ರಕ್ಕಿನ್ನ ಅವರ ಒಂದು ಸಮಕಾಲೀನರಾಗಿರ್ತಕ್ಕಂಥವರು ತಂದೆಯವರು. ನಾನು ಇಲ್ಲಿ ಬಾಣಾಪುರದಲ್ಲಿ ಸುಮಾರು ಒಂದು 25 ವರ್ಷಗಳ ಕಾಲ ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೆ. ಅವಾಗ ಪೋಸ್ಟ್ ಅನ್ನ ಮಾಡ್ಲಿಕ್ಕೆ ಅವ್ರ ತಂದೆಯವರು ಬರ್ತಾ ಇದ್ರು. ಅಜ್ಜಿಯವರು ಎಷ್ಟು ನಿಷ್ಠೆ ಅಂತಂದ್ರೆ ಅವಾಗೇನು ಸೈಕಲ್ ಕೂಡ ಇಲ್ಲ, ನಡ್ಕೊಂಡು ಬರ್ತಾ ಇದ್ರು. ಗೋಟೂರಿನಿಂದ ಏಕಾರ ಮುಗಿಸ್ಕೊಂಡು ಬಾಣಾಪುರ ಮುಗಿಸ್ಕೊಂಡು ಎಷ್ಟು ಬರ್ಕೋಗಿ ಹಿಂಗ್ ಬರ್ತಾ ಇದ್ರು. ಎಷ್ಟು ನಿಷ್ಠೆ ಅಂತಂದ್ರೆ ಆ ಪರಂಪರೆ ವಿಶೇಷವಾಗಿರ್ತಕ್ಕಂಥದ್ದು. ಅದು ವಾಸ್ತವಕ್ಕಾಗಿ ಅವರ ಮಕ್ಕಳಲ್ಲಿ ಅವರ ಸಹೋದರರಲ್ಲಿ ಬಂದಿರತಕ್ಕಂಥದ್ದು. ಇದು ಸಹಸಿದ್ಧವಾಗಿರ್ತಕ್ಕಂಥದ್ದು. ನಮಗೆ ಆಶ್ಚರ್ಯ ಆಗ್ತದೆ. ಅವಾಗಲೇ ನಾವು ಕೆಲಸ ಮಾಡುವಾಗಲೇ ಅವ್ರಿಗೆ ಸುಮಾರು ವರ್ಷಗಳಿತ್ತು. ಅವ್ರಿಗೆ ಅಲ್ಲಿ ಹೇಗಿತ್ತು ಅವರಿಗೆ. ಅದಾದ ನಂತರ ನಮ್ಮ ಇವರು ಭೀಮಸೇನ ಅವರು ಬಂದರು. ಇಲ್ಲಿ ನಮ್ಮ ಮಂತ್ರಿ ಹೇಳಿದಂತೆ ಈ ಪೋಸ್ಟ್ ಇಲಾಖೆಯಲ್ಲಿ ನೋಡ್ರಿ ಎಷ್ಟು ಜನ ಅವರು ತರಬೇತಿಗಳನ್ನು ಕೊಟ್ಟು ಅವರಿಗೆ ಮಾರ್ಗದರ್ಶನವನ್ನು ಮಾಡಿ ಅಂಚೆ ಇಲಾಖೆಯಲ್ಲಿ ಸೇರಿಸತಕ್ಕಂಥ ಈರಣ್ಣಾಗ್ಲಿ, ಮಂಜಾಗ್ಲಿ, ಲೋಕೇಶ್, ಮಹೇಶ್ ಅವರೆಲ್ಲ ಹೇಳಿದ್ರಲ್ಲ, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕೇವಲ ಅವರ ಅಂಚೆ ಇಲಾಖೆಯಲ್ಲಿ ಪೋಸ್ಟ್ ಮಾಸ್ಟರ್ ಏನ್ ಮಾಡ್ತಾರಪ್ಪ, ಬಂದ್ ಕಾರ್ಡ್ ಮನೆ ಕೊಡ್ತಾರೆ ಅಷ್ಟೇನೆ. ಇವ್ರು ಹಂಗಲ್ಲ. ಎಲ್ಲ ವಿಚಾರಗಳಲ್ಲಿ ಒಬ್ಬ ಏನು ಹೇಳ್ತಾರೆ, ಸಮಾಜದಲ್ಲಿ ಒಬ್ಬ ಪೋಸ್ಟ್ ಮಾಸ್ಟರ್, ಒಬ್ಬರ ಡಾಕ್ಟರು, ಒಬ್ಬರ ಶಿಕ್ಷಕರು, ಇವರು ಸಮಾಜ ಸುಧಾರಕರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆಗಿನ ಕಾಲದಲ್ಲಿ ಒಬ್ಬರು ಮಾಸ್ಟರ್ ಇರ್ತಾ ಇದ್ರು, ಊರಿಗೆ ಒಬ್ಬರು ಮಾಸ್ಟರ್, ಅವರೇ ಎಲ್ಲ ಮಾರ್ಗದರ್ಶನವನ್ನು ಮಾಡ್ತಾ ಇದ್ರು. ಒಬ್ಬರು ಅಂಚೆ ಮಾಸ್ಟರ್ ಸ್ಟ್ಯಾಂಡ್ ಅಂತ ಇರ್ತಾ ಇದ್ರು. ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ರು. ಅದರಂತೆ ಅದನ್ನು ಉಳಿಸಿಕೊಂಡು ಹೋಗುವಾಗ ಯಾರಾದರೂ ಇದ್ರೆ ನಮ್ಮ ಭೀಮಸೇನ್ ಸಾರ್ ಅವರ ಕುಟುಂಬದವರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಬಹುದು. ಅವರಿಗೆ ಸತಿಗೆ ತಕ್ಕಂಥ ಸತಿ ಈಗ ಪ್ರಾರ್ಥನೆಯಲ್ಲಿ ಬಹಳ ಚೆನ್ನಾಗಿರ್ತದೆ. ಶಿವಪಾರ್ವತಿಯರು ಅಂತಕ್ಕಂಥದ್ದು. ಆ ಶಿವಪಾರ್ವತಿಯವರೇ ಕೂಟ ಆಗಿದೆ. ಶಿವಪಾರ್ವತಿಯವರೇ ಅವ್ರ ಕೂಟಂಗೆ ಆಗಿದೆ. ನಿಜವಾಗಲೂ ಕೂಡ ಆ ಎಲ್ಲಾ ಗುಣಗಳಿದೆ. ಮತ್ತೆ ಅವರ ಸಂಪ್ರದಾಯ, ಅವರ ಪದ್ಧತಿಗಳನ್ನ ಬಿಟ್ಟು ಇರೋದಿಲ್ಲ. ಮತ್ತು ಎಲ್ಲರಲ್ಲಿ ಒಂದಾಗಿರ್ತಕ್ಕಂಥದ್ದು. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದು ಎಲ್ಲರಲ್ಲಿ ಕಾಣಕ್ಕೆ ಆಗೋದಿಲ್ಲ. ಭೀಮಸೇನ್ ಅವರಲ್ಲ ಎಲ್ಲರ ಜೊತೆ ಕೊಡ್ತಕ್ಕಂಥದ್ದು. ದೊಡ್ಡ ಕಲಾವಿದರು ಅವರು, ಬಯಲಾಟಗಳಾಗಿದ್ರು. ನಾವು ಬಯಲಾಟಕ್ಕೆಲ್ಲ ಬಂದಿದ್ದೀವಿ. ಈ ಹಿಂಗೆ ಇಂಥವರಲ್ಲಿ ಇರಂಗಿಲ್ಲ ಅನ್ನಂಗಿಲ್ಲ. ಎಲ್ಲದರಲ್ಲಿ ಈಗಲೂ ಕೂಡ ಅಂತಾರೆ ಅವರು, ಹುಡುಗರು ಅಂತಿರ್ತಾರೆ, ಇವರಲ್ಲೇ ನೀವೇ ಬಯಲಾಟ ಯಾವ ಮನೆ ಒಂದು ಬಯಲಾಟ ಅಂತ ಕನ್ಸಿದ್ರು ಚನ್ನಬಸವ ಅವರೆಲ್ಲ ನಾವು ಒಂದು ಇನ್ನ ಆಡೋದು ಬಯಲಾಟ ಅಂತ ಅಂದ್ರೆ ಅಷ್ಟು ಕಲೆಯ ಬಗ್ಗೆ ಪ್ರತಿಯೊಂದರ ಬಗ್ಗೆ ಅವರಿಗೆ ಆಸಕ್ತಿ ಇರ್ತಕ್ಕಂಥದ್ದು. ಅದು ಮೊದಲಿಂದ ಬಂದಿರತಕ್ಕಂಥದ್ದು. ಅವರ ತಂದೆಯವರಿಂದ ಕೂಡ ಬಹಳ ಸರಳ ಸಜ್ಜನಿಕೆಯವರು, ಅವರು ಬಹಳ ಯಜಮಾನರು ಬಹಳ ಚೆನ್ನಾಗಿದ್ರು. ಹಾಗೆ ಅವರು ಅದನ್ನ ಆ ಪರಂಪರೆಯನ್ನ ಹಾಗೆ ಮುಂದುವರಿಸಿಕೊಂಡು ಬಂದಿದ್ದಾರೆ. ನೋಡ್ರಿ ಎಷ್ಟು ವರ್ಷಗಳು, 70 ವರ್ಷಗಳ ಕಾಲ ಒಂದೇ ಮನೆಯವರು ಅಂಚೆ ವ್ಯವಸ್ಥೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ಬಹುತೇಕ ಈ ಸುತ್ತಮುತ್ತಲು ಎಲ್ಲೂ ಯಾವ ಗ್ರಾಮದಲ್ಲಿ ಇರೋದಿಲ್ಲ ಅಂತ ನನ್ನ ಭಾವನೆ. ನಮ್ಮೂರಲ್ಲಿ ಇದ್ರು ಮೊದಲು ಶಾಂಬೋಗರು ಅಂತ. ಅವರು ಆದ್ಮೇಲೆ ಮತ್ತೆ ನೆಕ್ಸ್ಟ್ ಪೋಸ್ಟ್ ಬಂದ್ರಲ್ಲ, ಅಲ್ಲಿ ಕಟ್ಟಾಗಿ ಹೋಯ್ತು ಅವ್ರಿಗೆ. ಆದ್ಮೇಲೆ ಬೇರೆಯವರು ಬಂದ್ರು ಹೋದ್ರೆ ಇವ್ರದ್ದು ಹಂಗಲ್ಲ. 100 ವರ್ಷಗಳ ಕಾಲ ಮೃತೂರು ಗ್ರಾಮದಲ್ಲಿದ್ದು ದೇವರ ಆರಾಧನೆಯನ್ನ ಮಾಡ್ತಾ ಅಂಚೆ ಸೇವೆಯನ್ನ ಮಾಡಿ ಅವರ ಪರಂಪರೆಯನ್ನು ಕೂಡ ಅದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನು ಏನು ಮಾಡಿದರೆ ಇದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಆಮೇಲೆ ಎಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡತಕ್ಕಂಥದ್ದು. ಅವಾಗ ಮನೆಗೆ ಹೋಗಿ ಅಂಚೆಗಳನ್ನ ಅವನ್ನ ಕೊಡ್ತಾ ಇದ್ರು. ಇವಾಗೆಲ್ಲ ಮೊಬೈಲ್ ಬಂದಿದೆ. ಅವಾಗೆಲ್ಲ ಟೆಲಿಗ್ರಾಮ್ ಬಂದ್ರೆ ಮನೆಗೆ ಹೋಗಿ ಕೊಡ್ಬೇಕು, ಮನೆ ಆರ್ಡರ್ಗಳು ಮನೆಗೆ ಕೊಡಬೇಕು. ಈ ಎಲ್ಲ ವಿಚಾರಗಳನ್ನ ಅವರೆಲ್ಲ ಮಾಡ್ತಾ ಇದ್ದಾರೆ. ಕೇವಲ ಮನೆಗಳಿಗೆ ಹೋಗಿ ಅಂಚೆ ಸೇವೆಯನ್ನಲ್ಲದೆ ಅವರಿಗೆ ಬೇಕಾದ ಮಾರ್ಗದರ್ಶನವನ್ನು ಮಾಡ್ತಾ ಇದ್ರು. ಕೆಲವು ಪಂಚಾಂಗವನ್ನು ಕೂಡ ಹೇಳ್ತಾ ಇದ್ರು.
ಹೋದಾಗ ಎಲ್ಲ ಕೆಲಸವನ್ನು ಮಾಡ್ತಕ್ಕಂಥದ್ದು ಅದೆಲ್ಲ ಮುಗಿಸಿಕೊಂಡು ಎಲ್ಲಾ ಗ್ರಾಮಗಳನ್ನು ತಿರುಗಿ ಇವತ್ತೇನಾಗಿದೆ ಅಂತಂದ್ರೆ ನೋಡ್ರಿ, ಇಷ್ಟು ಜನ ಇಂಥ ಒಂದು ಅಡವಿಯಲ್ಲಿ ಇಷ್ಟೊಂದು ಜನ ಬರಬೇಕು ಅಂತಂದ್ರೆ ಅವರ ಎಲ್ಲರ ಮನಸ್ಸಿನಲ್ಲಿ ಅಚ್ಚರಿಯಾಗಿ ನಿಂತುಕೊಂಡು ಇವತ್ತಿಗೂ ಕೂಡ ಅವರು ಅದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಇರ್ತಕ್ಕಂಥದ್ದು. ಇನ್ನು ಅವರ ವಯಸ್ಸು ಆಗಿದ್ದರೂ ಕೂಡ ಇನ್ನೂ ಮಾಡಂಗಿದ್ದಾರೆ. ಮುಂದೆ ಅನೇಕ ಇದನ್ನು ಕೂಡ ಸೇವೆಯನ್ನು ಮಾಡತಕ್ಕಂಥದ್ದು ಇದೆ. ಆದರೆ ಇಲಾಖೆಯ ನಿಯಮಗಳೇನಿದೆ ಆ ಇಲಾಖೆಯ ನಿಯಮಗಳನ್ನ ನಾವು ಪಾಲಿಸಬೇಕಾಗ್ತದೆ. ಆ ಇಲಾಖೆಯ ನಿಯಮಗಳನ್ನ ಪಾಲಿಸುವುದರ ಮೂಲಕ ಇವತ್ತೇನವರು ನಿವೃತ್ತಿ ಅಂತ ಇದ್ದಾರೆ. ಅವ್ರ ಮನೆಯವರಷ್ಟೇ ಆ ಮೇಡಮ್ ಅವರು ನಾವು ಶಾಲೆಗೆ ಹೋಗುವಾಗಿರುತ್ತೆ ಅಲ್ಲಿ ಗೋತ್ರ ಶಾಲೆಯಲ್ಲಿ ಅಲ್ಲಿ ಇದ್ರು ಅವಾಗಿರ್ತನೂ ನೋಡ್ತಾ ಇದೀವಿ. ಅವ್ರ ಮಕ್ಕಳು ಅವರೆಲ್ಲರನ್ನೂ ಕೂಡ ನಾವು ನೋಡಿ ಬೆಳೆದಿರ್ತಕ್ಕಂಥವ್ರು. ಇವತ್ತು ನಾವೇ ರಿಟೈರ್ ಆಗಿ ನಾವು ಎಷ್ಟು ಮುದುಕರಾಗಿ ಅವ್ರು ಹೆಂಗಿದ್ದಂಗಿದ್ದಾರೆ ಹಂಗೆ. ಆದ ಕಾರಣ ಇದಕ್ಕೆಲ್ಲ ಕಾರಣ ಏನಂದ್ರೆ ಅವರ ಒಂದು ಪ್ರಾಮಾಣಿಕತೆ, ಅವರ ಒಂದು ಕರ್ತವ್ಯ ನಿಷ್ಠೆ. ಇವತ್ತು ಎಷ್ಟೋ ಪೋಸ್ಟ್ ಇಲಾಖೆಗಳಲ್ಲಿ ಎಷ್ಟೋ ಕ್ಯಾಂಪ್ಗಳಾಗಿ ಎಲ್ಲ ಇದಾಗಿ ದೊಡ್ಡ ದೊಡ್ಡ ಎನ್ಕ್ವೈರಿಗಳಾಗಿ ಯಾರೊಬ್ಬರು ಕೂಡ ಬಂದು ಇದು ಯಾಕೆ ಹಿಂಗಂತ ಇವತ್ತಿನವರೆಗೂ ಕೂಡ ಗೋಟೂರು ಗ್ರಾಮದಲ್ಲಿ ಯಾರು ಕೇಳಿದಂತರಿಲ್ಲ. ಹಾಗೆ ಅದೇ ಒಂದು ಮಾರ್ಗದರ್ಶನವನ್ನ ನಮ್ಮ ಕಚೇರಿನ ನಾಗಭೂಷಣ ಸರ್ ಅವರಿಗೆ ಮತ್ತೆ ಈರಣ್ಣ ಅವರಿಗೆ ಮಂಜುನಾಥ್ ಅವರಿಗೆ ಅವ್ರಿಗೆಲ್ಲ ನೀಡಿದ್ದಾರೆ. ಅವರು ಕೂಡ ಇವತ್ತು ಅಂತ್ಯ ಸೇವೆಯಲ್ಲಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಅವರೆಲ್ಲ ಸೇವೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ಮುಂದುವರಿಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ಬೇಕಾದಷ್ಟು ಅವರ ಜನರ ಪ್ರೀತಿಯನ್ನು ಗಳಿಸಿದ್ದಾರೆ, ಸಮಾಜದ ಗೌರವವನ್ನು ಗಳಿಸಿದ್ದಾರೆ. ಆಮೇಲೆ ಊರಿನವರ ದೊಡ್ಡ ಮಾನ್ಯತೆಯನ್ನು ಅವರು ಗಳಿಸಿದ್ದಾರೆ. ಇದು ಅವರು ಕೂಡ ಮುಂದುವರಿಸಿಕೊಂಡು ಹೋಗಿ ಅವರ ಮಕ್ಕಳಿಗೆ ಇದೇ ಒಂದು ಪರಂಪರೆ, ಇದೇ ಒಂದು ಗುಣ, ಇದೇ ಒಂದು ಮಾರ್ಗದರ್ಶನ ಬರಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ನನಗೆ ಇಲ್ಲಿಗೆ ಕರೆಸಿ ಮಾತಾಡಲಿಕ್ಕೆ ನಮಗೆ ಮೊದಲೇ ಗೊತ್ತು. ನಾವು ಬಂದವೆಲ್ಲ ಕೇಳೋದು ಏನ್ ಸ್ವಾಮಿಯಿಂದ ಎಷ್ಟು ದಿನ ಐತಂತೆ, ಇಲ್ಲ ನೀವು ಬರೋದು ನಾವು ಮೇ ತಿಂಗಳು 31 ಲಾಸ್ಟ್ ಇದೆ, ನೀವು ಬರ್ಬೇಕಂತ ಆವತ್ತಿನಿಂದ. ಸೊ ಯಾಕಂದ್ರೆ ನಾವು ಆವಾಗ ಗೋಟೂರು ಗ್ರಾಮಕ್ಕೆ ನಮ್ದು ಊರು ತುಂಬಾ ನಮ್ ಇದಾರೆ. ನಾವು ಅಲ್ಲಿ ಬರ್ತಿರ್ತೀವಿ. ಯಾವಾಗ ಕಾರ್ಯಕ್ರಮ ಬಯಲಾಟ ಆಗ್ಲಿ ಏನಾಗ್ಲಿ, ಮೊನ್ನೆ ಸರಿ ಬಯಲಾಟಕ್ಕೆ ಹೋದ್ರೆ ಬೆಳಿಗ್ಗೆ 6 ಗಂಟೆವರೆಗೂ ಕುತ್ಕೊಂಡು ಹೋಗಿ ಇಲ್ಲಿ ಎರಡುಗಡೆ ಒಂದು 6 ಗಂಟೆ ಹೋಗ್ಬೇಕಂದ್ರೆ ಕುತ್ಕೊಂಡಿದ್ರು. ಎರಡುಗಡೆಗ ಇದು ರಾಮಾಯಣ ಯಾವ್ದೈತೆ ಇಲ್ಲಿ ಇದು ನೀಡಿದೆ ಇದೆ, ನಾವು ಇಲ್ಲಿ ಹೋಗಿ ಅವರಲ್ಲಿ ನಮ್ಮ ಹತ್ರ ಕುತ್ಕೊಂಡಿದ್ರು. ಇಲ್ಲ ನಾವು ಎರಗುಡಿ ಕೂಡ ಹೋಗಿಸ್ತಾರಂತ ಮಕ್ಕಳಿಗೆ ಅನುಕೂಲ ಇಲ್ಲ, ನಮ್ಮ ಹತ್ರ ಕುತ್ಕೊಂಡ್ಬಿಟ್ರು ಅವರು. ನಾವೆಲ್ಲ ಕುತ್ಕೊಂಡು ಬಯಲಾಟ ನೋಡಿದ್ವಿ. ಇವರೆಲ್ಲ ಚೆನ್ನಬಸವ ಅವ್ರು ಬಂದ್ರು ಕೂಡ ತಮಾಷೆ ಮಾಡಿದ್ರು. ನೋಡ್ರಿ ಸರ್ ಇವು ಯಾವನ್ನ ಕೇಳೋದ್ರು ಇನ್ನೊಂದ್ಸರಿ ಆಡ್ಬೇಕಂತೇಳಿ ಇದಿದೆ ಅಂತಕ್ಕಂಥದ್ದು. ಅಂತ ಉತ್ಸಾಹ ಆಗಿದ್ದಾರೆ ಅವರು. ಅದಕ್ಕೆಲ್ಲ ಅವ್ರ ಆರೋಗ್ಯ ಚೆನ್ನಾಗಿರೋ ಕಾರಣ ಏನಂದ್ರೆ ಅವರು ಯಾವಾಗಲೂ ನಗ್ನಗ್ತಾ ಇರೋದು, ಒಳ್ಳೆ ಪ್ರಾಮಾಣಿಕತೆ, ಕಲೆಯ ಬಗ್ಗೆ ಅಷ್ಟು ಇಷ್ಟೊಂದು ಗೌರವ ಇರೋದಕ್ಕಾಗಿ. ಸೊ ಆದ ಕಾರಣ ಅವ್ರಿಗೆ ಭಗವಂತ ಆಯುರಾರೋಗ್ಯೇಶ್ವರವನ್ನ ಕೊಡ್ಲಿ, ಶಾಂತವಾಗಿರ್ಲಿ, ಸುಖವಾಗಿರ್ಲಿ, ಮತ್ತಷ್ಟು ಶಿಷ್ಯರನ್ನ ಬೆಳೆಸಲಿ. ಯಾವತ್ತೂ ಕೂಡ ನೀವು ಜನರ ಮನಸ್ಸಿನಿಂದ ಅಳಿಸಿ ಹೋಗೋದಿಲ್ಲ, ಸದಾಕಾಲ ಅವ್ರ ಮನಸ್ಸಿನಲ್ಲಿ ಇರ್ತದೆ, ನಮ್ಮೆಲ್ಲರ ಮನಸ್ಸಿನಲ್ಲಿ ಇರ್ತಾರೆ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೆ ನಮಗೆ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸಲು ನಮಸ್ಕಾರ. ಸರ್, ಈ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಬಂದಿರತಕ್ಕಂಥ ಮಲ್ಲಿಕಾರ್ಜುನ ರೆಡ್ಡಿ ಸರ್ ಅವರಿಗೆ ತಮ್ಮ ಅವರು ಹೂವಿಟ್ಟು ನೀಡುವ ಮೂಲಕ ಸ್ವಾಗತ ಕೊಡ್ಬೇಕಾಗಿ ಕೇಳ್ತಾರೆ. ಈಗ ತಾನೇ ನಮ್ಮ ಶಾಲಾ ಶಿಕ್ಷಕರು ಅಂದ್ರೆ ನಮ್ಗೆ ಇಬ್ಬರು ಗುರುಗಳು ಅಂದ್ರೆ ಪಾಠ ಕಲಿಸಿದ ಗುರುಗಳು ಮತ್ತೆ ವೃತ್ತಿ ಜೀವನ ಕಲಿಸಿದ ಗುರುಗಳು ಇಬ್ಬರು ಒಂದೇ ವೇದಿಕೆಯಲ್ಲಿ ನೋಡ್ತಾ ಇದ್ವಿ. ಇದು ನಿಜಕ್ಕೂ ಅವ್ರು ಏನು ನಾವು ಇವತ್ತಿನ ದಿನ ಈ ಮಟ್ಟದಲ್ಲಿ ಇದೀವಿ ಅಂದ್ರೆ ಅವರೇ ಕಾರಣ. ಯಾಕಂದ್ರೆ ನಮ್ಗೆ ಗವರ್ಮೆಂಟ್ ಸರ್ಕಾರಿ ಶಾಲೆಯಲ್ಲಿ ಉನ್ನತ ವಿದ್ಯೆಯನ್ನು ಕಲಿಸಿ ಮತ್ತೆ ಕೆಲಸ ಯಾವ ರೀತಿ ಮಾಡ್ಬೇಕಂತಂದು ಹೇಳಿದ್ರು. ನಿಜವಾಗ್ಲೂ ನಾನು ಕೆಲಸ ಕಲ್ತಿರೋದು ನಾರಾಯಣ್ ಸರ್ ಅವರು ಮತ್ತೆ ನಾರಾಯಣರಾವ್ ಸರ್ ಅವರಿಂದ ಕೂಡ ಕೆಲಸ ಯಾವ ರೀತಿ ಮಾಡ್ಬೇಕು ಏನಂತ ಮಾರ್ಗದರ್ಶನ ನೀಡ್ತಾ ಇದ್ರು. ಮತ್ತೆ ಈ ಕುಟುಂಬದ ಮಗನಾಗಿ ನಾವು ಬೆಳೆದಿದ್ದೇನೆಂದ್ರೆ 2 ಮಾತು ತಪ್ಪಾಗ್ಲಿಕ್ಕೆ ಆಗ್ಬೋದು. ಯಾಕಂದ್ರೆ ಆ ರೀತಿ ನನ್ನ ನೋಡ್ಕೊಂಡಿದ್ದಾರೆ ನನ್ನ ಅವರು. ನಿಜವಾಗ್ಲೂ ಹೇಳ್ತಿಲ್ಲ ಅನ್ನದ ಋಣ ಎಲ್ಲಿಂತ ಗೊತ್ತಿಲ್ಲ, ಬಟ್ ಇರೋ ತನಕಂತ ಅವ್ರನ್ನ ನಾವು ಜೀವನದಲ್ಲಿ ನೆಮ್ಮದಾಗಿಟ್ಕೊಂತ ಅಂತ ಹೇಳ್ತಾ ಅವ್ರ ಬಗ್ಗೆ ಸವಿಸ್ತರವಾಗಿ ಮೈಸೂರು ಸರ್ ಅವರ ಪರಿಚಯನ ಮತ್ತೆ ಅವರು ಕೆಲಸ ಮಾರ್ಗದರ್ಶನಗಳನ್ನೆಲ್ಲ ಹೇಳ್ತಿದ್ರು. ಈಗ ಮುಂದಿನ ಹಂತದಲ್ಲಿ ಗುರುವೇಶ್ ಸರ್ ಅವರು ಮಾತಾಡ್ಬೇಕಾಗಿ ಕೇಳ್ಕೊತಾ ಇದ್ವಿ. ಜಿಲ್ಲೆಯಲ್ಲಿರುವ ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ವೇದಿಕೆ ಕೆಳಗಿರುವ ಮಿತ್ರರೇ,
ಸ್ನೇಹಿತರೆ, ಆತ್ಮೀಯರೇ, ಬಂಧುಗಳು, ನಮ್ಮ ಅಕ್ಕ ತಂಗಿ, ವೃತ್ತಿಯಿಂದ ನಾನು ಕಿರಾಣಿ ವ್ಯಾಪಾರಿ. ನನಗೆ ಮಾತಾಡೋದು ಗೊತ್ತಿಲ್ಲ, ಬರೆಯೋದು ಗೊತ್ತಷ್ಟೆ. ಏನೋ ನಮ್ಮ ಜೀವನದಾಗ ನಡೆಯೋ ಒಂದು ಕೆಲವು ಘಟನೆಗಳು ಒಂದೆರಡು ಬುಕ್ ಮಾಡಿದಷ್ಟೇ ಆಗಲಿ. ನಾವು ವೇದಿಕೆ ಮೇಲೆ ಮಾತಾಡಿದ್ದೇನೂ ಇಲ್ಲ, ಕಡಿಮೆ. ಕೆಲಸ ಜಾಸ್ತಿ, ಮಾತು ಕಡಿಮೆ. ಈಗ ಈ ಗುಡಿ ಹತ್ರ ಬಂದಾಗ ನನಗೊಂದು ವಚನ ಹೇಳಿದ್ರು, ಸಣ್ಣ ಹುಡುಗಿ. ಮಾತಿನಲ್ಲಿ ಸತ್ಯವಿರಬೇಕು, ಹೃದಯದಲ್ಲಿ ದಯೆ ಇರಬೇಕು. ಇದು ಈ ಕಾರ್ಯಕ್ರಮ, ಈ ಗುಡಿ, ಇದು ನಾಗಲಿಂಗೇಶ್ವರನ ಗುಡಿ. ಈ ಗುಡಿ ಜಾಗ ನಾಗಲಿಂಗಪ್ಪ ಅಂತೇಳಿ ನಮ್ಮ ಕಿರಾಣಿ ಅಂಗಡಿ ವ್ಯಾಪಾರಿ, ನಾವು ಕಿರಾಣಿ ವ್ಯಾಪಾರಿಗಳು, ಅವ್ರ ಗ್ರಾಹಕರು. ಅವರು ಅಷ್ಟೇ. ಈ ನಮ್ಮ ಭೀಮಸೇವರ ಎಷ್ಟು ಪ್ರಾಮಾಣಿಕರು, ಆ ನಾಗಲಿಂಗಪ್ಪ ಅವರು ಅಷ್ಟೇ ಪ್ರಾಮಾಣಿಕರು. ಈ ಕಾರ್ಯಕ್ರಮ ಒಳ್ಳೆ ಪ್ರಾಮಾಣಿಕತೆಯಿಂದ ಕೂಡಿದಂತ ಕಾರ್ಯಕ್ರಮ. ಭೀಮಸೇನರಾವ್ ಸರ್ ನಮ್ಗೆ ಪೋಸ್ಟ್ ಆಫೀಸ್ನ ನಾನು ಕುಂತಾಗ ನಾಗಭೂಷಣ್ ಸರ್ ಆಗ್ಲಿ, ಶ್ರೀನಿಧಿ ಸರ್ ನಮ್ಗೆ ಇನ್ನ ಗೋಟದ ಪೋಸ್ಟ್ ಬರಲಿಲ್ಲ ನೋಡಿ ಸರ್, ಫೋನ್ ಮಾಡ್ರಿ ಅಂತಾರೆ. ಯಾಕಂದ್ರೆ ಅಲ್ಲಿ ಟ್ರಾನ್ಸಾಕ್ಷನ್ ಜಾಸ್ತಿ. ಮೇನ್ ಈ ಇಡೀ ನಮ್ಮ ಮೋಟ ಸುತ್ತಮುತ್ತ ಇರೋಂತ ಒಂದು ಇದರಲ್ಲಿ ಗೋಟೂರು ಗ್ರಾಮದ ಕೆಲಸ ಜಾಸ್ತಿ ಇವ್ರಿಗೆ. ಹಂಗಾಗಿ ಭೀಮಸೇನ ಅವರು ಬ್ಯಾಗ್ ಬಂದ್ರೆ ಇವ್ರ ಕೆಲಸ ಸರಿಸಾಗಿ ಆಗಂತದ್ದು. ಹಂಗಾಗಿ ಎಲ್ಲ ಒಂದು ಅಂಚೆ ಇಲಾಖೆಯಲ್ಲಿ ಭೀಮಸೇನರಾವು ಒಳ್ಳೆ ಹೆಸರು ಗಳಿಸ್ಯಾರ. ಅವ್ರ ತಂದೆಯವರು ಅಷ್ಟೇ. ನಮ್ದು ಬಟ್ಟೆ ಅಂಗಡಿ ಇತ್ತು ಮೊದಲು, ಈಗ ನಮ್ಮ ಬಟ್ಟೆ ಅಂಗಡಿ ವ್ಯಾಪಾರಿಗಳು ಅವರು. ಅಷ್ಟು ಪ್ರಾಮಾಣಿಕತೆಯಿಂದ ಸುಮಾರು ಅವ್ರು 70 ವರ್ಷ ಕೆಲಸ ಮಾಡಿದ್ದಲ್ದ 70 ವರ್ಷ ನಮ್ ಕಿರಾಣಿ ಅಂಗಡಿಯಾಗಿ ವ್ಯವಹಾರ ಮಾಡ್ತಿದ್ದಾರೆ. ಅದು ಅವರು ಇವತ್ತು ಅವ್ರ ಪ್ರೀತಿ, ಪ್ರೇಮ, ಪ್ರಾಮಾಣಿಕತೆ ಅವ್ರ ಜೀವನದಾಗ ಹಂಗೇ ಇರ್ಲಿ. ಅವ್ರಿಗೆ ದೇವರು ಆಯುರ, ಆರೋಗ್ಯ, ಆಯುಷ್ಯ ಎಲ್ಲ ಕೊಡ್ಲಿ. ಅವ್ರ ಕುಟುಂಬ ಎಲ್ಲ ಸುಖ ಸಂತೋಷವಾಗಿರ್ಲಿ ಅಂತ ಹೇಳಿ ನನ್ನ 2 ಮಾತು ಮುಗಿಸಿ. ಧನ್ಯವಾದಗಳು ಭೂಮಿಸಣ್ಣ ಅವರಿಗೆ. ಹಾಗೂ ನಂತರದಲ್ಲಿ ಯರಿಸ್ವಾಮಿ ಸರ್ ಅವರು ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ರು. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗ್ತಕ್ಕಂಥ ನಮ್ಮ ಗೋಟೂರ್ BPM ಆಗ್ತಕ್ಕಂಥ ಅಣ್ಣವರೇ, ಹಾಗೂ ವೇದಿಕೆ ಮೇಲೆ ಆಗ್ತಾ ಇರ್ತಕ್ಕಂಥ ಊರಿನ ಗಣ್ಯಮಾನ್ಯರೇ, ಹಾಗೂ ನಮ್ಮ ಅಂಚೆ ಇಲಾಖೆಯ ಅಧಿಕಾರಿಯಾಗಿ ಬಂದಿರತಕ್ಕಂಥ ನಾಗಭೂಷಣ್ ಸರ್ ಅವರೇ, ಹಾಗೂ ನನ್ನ ಮಿತ್ರ ವೀರಭದ್ರೇಶ್ವರ ಸ್ವಾಮಿ ಅವರೇ, ಹಾಗೂ ಅನೇಕ ನಮ್ಮ ಮೋಕ ಅಂಚೆ ಇಲಾಖೆ ಸಿಬ್ಬಂದಿಗಳೇ, ಹಾಗೂ ಬಳ್ಳಾರಿಯಿಂದ ಬಂದಿರತಕ್ಕಂಥ ಅಂಚೆ ಸಿಬ್ಬಂದಿಗಳೇ, ಹಾಗೂ ನಮ್ಮ ಸಬ್ ಡಿವಿಷನ್ ಮೇಲವರತಕ್ಕಂಥ ಶ್ರೀನವರೇ, ಹಾಗೂ ಈ ಊರಿನ ಎಲ್ಲ ಗಣ್ಯಮಾನ್ಯರೇ, ಕುಟುಂಬ ಸದಸ್ಯರೇ. ಸೊ ಇವತ್ತು ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಒಂದು ದೇವಸ್ಥಾನ ನಡೀತದಂದ್ರೆ ಅದು ಈಶ್ವರ ಪಾರ್ವತಿಯ ಅಚ್ಚುಮೆಚ್ಚದ ಜಾಗದಲ್ಲಿ ಇವತ್ತು ಒಂದು ಸ್ವಯಂ ನಿವೃತ್ತಿ ಅಂತಲ್ಲ, ನಿವೃತ್ತಿಯಾಗಿ ಒಂದು ಕಾರ್ಯಕ್ರಮ ಒಂದು ಪರ್ಸನಲ್ ಆಗಿ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಭೀಮಸೇನರಾವ್ ಅವರು 1919 ಡಿಸೆಂಬರ್ 31 ನಮ್ಮ ಅಂಚೆ ಇಲಾಖೆಯ ಗ್ರಾಮೀಣ ಅಂಚೆ ಇಲಾಖೆಗೆ ಸೇರ್ಪಡೆಯಾಗಿರ್ತಾರೆ. ಅಂದಿನಿಂದ ಇಂದಿನವರೆಗೆ ಸುಮಾರು 48 ವರ್ಷ ಸತತವಾಗಿ ಇಲಾಖೆ ನೀಡತಕ್ಕಂಥ ಕೆಲಸವನ್ನು ಸಾಕು ತಪ್ಪದೆ ಯಾವುದೇ ಒಂದು ಕೆಲಸದಲ್ಲಿ ಸಣ್ಣ ತಪ್ಪು ಇಲ್ಲದೆ ಇಷ್ಟು ವರ್ಷ 48 ವರ್ಷ ಸುದೀರ್ಘವಾಗಿ ಗ್ರಾಮೀಣ ಭಾಗದಲ್ಲಿ ಯಾರಿಗೂ ಯಾವುದೇ ಒಂದು ಸಮಸ್ಯೆ ಇಲ್ಲದಾಗ ಕೆಲಸ ಮಾಡ್ಕೊಂಡ್ಬಂದರೆ ನಿಜವಾಗ್ಲೂ ಅವರಿಗೆ ನಮ್ಮ ಇಲಾಖೆ ಕಡೆಯಿಂದ ನನ್ನ ಒಂದು ರುಚಿಯಿಂದ ಕೃತಜ್ಞತೆಯನ್ನು ಈ ಸಮಯದಲ್ಲಿ ಸಲ್ಲಿಸುತ್ತೇನೆ. ಯಾಕಂದ್ರೆ ಬಹಳ ಜನಕ್ಕೂ ಗೊತ್ತು, ಅಂಚೆ ಇಲಾಖೆಯಲ್ಲಿ ಏನಪ್ಪಾ ಅಂದ್ರೆ ಲೆಟರ್ ಬರ್ತಾವ,
ಒಂದ್ 4 ಲೀಟರ್ ಬರ್ತಾವ ಕೊಡೋದು ಅಷ್ಟೇ ಅಂತ ತಿಳ್ಕೊಂಡಿದ್ದಾರೆ ಬಹಳ ಜನ. ಅದು ಹಿಂದಿನ ಕಾಲದಲ್ಲಿತ್ತು. ಏನು ಇತಿಹಾಸ, ಮೊದಲು ಕಾಯಕವೇ ಕೈಲಾಸ, ಬಸವಣ್ಣ ಹೇಳಿದಂಗೆ ಕಾಯಕ ಅಂತಂದ್ರೆ ಅರ್ಥ ಏನಂದ್ರೆ ಪ್ರತಿಯೊಂದು ಗ್ರಾಮದಲ್ಲಿ ಶಾಂಬವರು ಇಲ್ಲ ಗೌಡ್ರಿ ಅವ್ರ ಮನೇಲಿ ಇರ್ತದ ಆಫೀಸ್, ಅವ್ರ ಬಿಟ್ಟು ಯಾರಿಗೂ ಹೋಗ್ತಾದೇ ಇಲ್ಲ. ಅದು ಒಡಂಬಡಿಕೆ ಇತ್ತು. ಯಾಕಂದ್ರೆ ಶಾಂಬಾಗ ಇಡೀ ಊರಿಗೆ ಗುರು, ಗೌಡ ಊರಿಗೆ ಒಂದು ಮುತ್ತಜ್ಜಿ ಅಂತ ಅವ್ರು ಹೇಳಂತ ಕೇಳ್ತಾ ಇದ್ರು. ಸೊ ಆ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಆ ಒಂದು ಅಂಚೆ ಇಲಾಖೆ ಇರ್ತಿತ್ತು. ಅವಾಗ ಏನೋ ಲೆಟರ್ ಬರೆದು ಯಾರ್ಯಾರು ಅವರಾಗಿ ಹೋಗಿ ಅವ್ರು ಸಾರ್ ಹೇಳಿದ್ರು ಹೆಡ್ ಮಾಸ್ಟರ್ ರಿಟೈರ್ಡ್ ಜೀನ್ ಸಾಹೇಬ್ ಅವರು ಯಾರಿಗೂ ಒಬ್ಬರಿಗೆ ಮನೆಗೆ ಹೋಗಿ ಬೇರೆ ಕೂಡ ಕಳಿಸ್ತಿಲ್ಲ. ಅವರೇ ಅವ್ರ ತಂದೆಯದಾಗಿ 3 ಊರು ಕಾಲು ನಡಿಯಲಿಂದ ಹೋಗಿ ಲೆಟರ್ ಕೊಡ್ತಾ ಇದ್ರು. ಅವರು ಸಹ ಅದೇ ಸೇವೆ ನಿರಂತರ ಮಾಡ್ಕೊಂಡ್ಬಂದ್ರು ಅಂತೇಳಿ ಅಂದಿನ ದಿನಗಳಲ್ಲಿ. ಸೊ ಬರ್ತಾ ಚೇಂಜ್ ಆಗಿ ಏನ್ ಬಂತಂತಂದ್ರೆ ಆ ಕೆಲಸ ಕಾಯಕ ಅಂಬೋದು ಜೀವನ ಉಪಯೋಗಕ್ಕೆ ಬಂತದ್ದು. ಮಾಸ್ಟರ್ ಅಂತಂದ್ರೆ ಏನು, ಅದಕ್ಕೆ ಶಾಂಬಾಗ ಗೌಡ್ರಿಗೆ ಅವ್ರ ಮನೆಗೆ ಹಂಗೆ ಇರ್ಬೇಕು, ಅವ್ರು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಕೇಂದ್ರ ಸರ್ಕಾರ ಏನ್ ಮಾಡ್ತಂತಂದ್ರೆ ರೊಟೇಷನ್ ಅಂತ ಒಂದು ರಿಸರ್ವೇಶನ್ ಮಾಡ್ತಾರೆ, ರೊಟೇಷನ್ ಸಿಸ್ಟಮ್. ಇದು ಅವ್ರ ಮನೆಯಲ್ಲಿ ಇರ್ತಕ್ಕಂಥದ್ದಲ್ಲ, ಇದು ಒಂದು ಕಾಯಕ ಜಾಬ್ ಆಗಿತ್ತು. ಒಬ್ಬ ಮನುಷ್ಯನ ಲೈಫ್ ದುಡಿಸತಕ್ಕಂತ ಒಂದು ಜಾಬ್. ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಗ್ರಾಮೀಣಾಂಚ ನೌಕರರು ಒಂದು ರೊಟೇಷನ್ ಸಿಸ್ಟಮ್ ಮಾಡೋ ಆ ರಿಸರ್ವೇಶನ್ ಬಂತೊಳಗ ಎಲ್ಲಾ ರೀತಿಯ ರಿಸರ್ವೇಶನ್ ಬಂದು ಮಾಮೂಲಿ ಏನ್ ಕೇಂದ್ರ ಸರ್ಕಾರ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಯಾವ ತರ ಅಪಾಯಿಂಟ್ಮೆಂಟ್ ಆಗ್ತಾವ ಅದೇ ಸಿಸ್ಟಮ್ ಒಂದು ಚೇಂಜ್ ಮಾಡ್ಕೊಂತ ಬಂತು. ಅಂದಿನಿಂದ ಇಲ್ಲವರಿಗೆ ಈಗ ಮಾಮೂಲು ಯಾರು ಆ ಮನೆಯಲ್ಲಿ ಕೊಡಕ್ಕಾಗಲ್ಲ. ರೋಸ್ಟರ್ ಪದ್ಧತಿಯಲ್ಲಿ ಯಾವ ರಿಸರ್ವೇಶನ್ ಬರುತ್ತೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಆಗುತ್ತೆ. ಬಟ್ ಅವಾಗ ಮೊದಲು ಆಮೇಲೆ ತದನಂತರ ಏನ್ ಬಂತಂದ್ರೆ ಅವ್ರ ಮನೆಯಿಂದ ಬಂದ್ಮೇಲೆ ಇಷ್ಟು ಊರರಿಗೆ ಲೋಕಲರಿಗೆ ಕೊಡಬೇಕಂತ ಆದೇಶ ಬಂತು. ಅದೇ ಊರರಿಗೆ ಅಲ್ಲೇ ವಿಷಯ ಗೊತ್ತಿರುತ್ತೆ, ಸಣ್ಣ ಸಂಬಳ ಇರ್ತದೆ. ಆ ಸಂಬಳದ ಬದುಕುಗಾರೆ ಅದೇ ಊರವರು ಅದೇ ಮನೆಯಲ್ಲಿ ಆಫೀಸ್ ಇರುತ್ತೆ, ಅವರಿಗೆ ಕೊಡ್ಬೇಕಂತ ಬಂತು. ತದನಂತರ ಅದು ಹೋಗಿ ಏನ್ ಬಂತು, ಆಲ್ ಇಂಡಿಯಾ ಲೆವೆಲ್ ಟ್ರಾನ್ಸ್ಫರ್ ಬಂತು. ಆನ್ಲೈನ್ ನಾಗ ಆಲ್ ಇಂಡಿಯಾ ಲೆವೆಲ್ ಯಾರು ಹಾಕ್ಬೋದು, ಆಲ್ ಇಂಡಿಯಾ ಲೆವೆಲ್ ಇದೇ ಊರಿಗೆ ಅಂತ ಕೈಬಿಟ್ರು. ಆಲ್ ಇಂಡಿಯಾ ಲೆವೆಲ್ ಟ್ರಾನ್ಸ್ಫರ್ ಈಗ ಯಾರು ಬೇಕಾದ್ರೆ ಎಲ್ಲಾರ ಹಾಕ್ಬೋದು, ಯಾರು ಬೇಕಾದ್ರೆ ಬಂದು ಜೀವನ ಮಾಡಬಹುದು. ಸೊ ಹಂಗಾಗಿ ಅಂದಿನ ದಿನದಲ್ಲಿ ಬರೀ 50 ರೂಪಾಯಿ 25 ರೂಪಾಯಿ ಮಾಡ್ಕೊಂತ ಬಂದು ನಿವೃತ್ತಿ ಆದರೂ ನಾವು ನೋಡಿದೀವಿ. ಇವತ್ತಿನ ದಿನದಲ್ಲಿ ನಿವೃತ್ತಿ ಆಗ್ತಕ್ಕಂಥವರಿಗೆ ಸಂಭಾವನೆ ಎಷ್ಟಪ್ಪ ಅಂತಂದ್ರೆ ಸುಮಾರು 48 ವರ್ಷ ಸತತವಾಗಿ ಯಾವುದೇ ಕಪ್ಪು ಸುತ್ತಿಲ್ಲದೆ ಕೆಲಸವನ್ನು ನಿರ್ವಹಿಸ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿಗೆ ಇವತ್ತು 22, 24ರಿಂದ 25, 28 ಸಾವಿರ ರೂಪಾಯಿ ಲಾಸ್ಟ್ ಅವರು ಪೇ. ಇವತ್ತಿನ ಪೇ ಲಾಸ್ಟ್ ಹೋದ್ ಮಂತ್ ಸ್ಯಾಲರಿ 28 ಸಾವಿರ ರೂಪಾಯಿ ಇರಬಹುದು ನನ್ನ ಅನಿಸಿಕೆ ಮಟ್ಟಿಗೆ. ಲೆವೆಲ್ 2, ಲೆವೆಲ್ 1, ಲೆವೆಲ್ 2 ಅಂತದ ನಮ್ದು ವಯಸ್ಸಾಗಿ ವೇತನ 10 ವರ್ಷಕ್ಕೊಂದ್ಸಲ ವೇತನ ಚೇಂಜ್ ಆದಂಗಲ್ಲ, ಸ್ವಲ್ಪ ಚೇಂಜ್ ಆಗ್ತಾ ಅಂತ ಬಂತು. ಅದು ಎಂದು ನಮ್ಮ ಸಂಘಟನೆಗಳ ಹೋರಾಟದಿಂದ ಸುಮ್ಮನೆ ಮಾಡಿದ ಕೇಂದ್ರ ಸರ್ಕಾರ. ಇವೆಲ್ಲ ತಿಳಿದಂತ ಬಹಳಷ್ಟು ಜನ ಇದಾರ, ರಿಟೈರ್ಡ್ ಎಂಪ್ಲಾಯೀಸ್ ಇದಾರ. ಆದ್ರೆ ನಮ್ಮ ಒಂದು ಕಷ್ಟ ಗ್ರಾಮೀಣಾಂಚಲದಲ್ಲಿ ಇರ್ತಕ್ಕಂಥ ಎಂಪ್ಲಾಯೀಸ್ ಕಷ್ಟ ಯಾರಿಗೂ ಗೊತ್ತಿಲ್ಲ. ಪ್ರತಿಯೊಬ್ಬರಿಗೆ ಹಳ್ಳಿಯಿಂದ ಇರ್ತಕ್ಕಂಥ ಗೂಡುಗಳಾಗ್ಬೋದು, ಕಟ್ಟಡ ಏನಂತಾರ, ಭೀಮಸೇನ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿ ಅದೇನೋ 70 ಸಾವಿರ ರೂಪಾಯಿ ಕಮ್ಮಿ ಹೋಗ್ಬೋದು, 80 ಸಾವಿರ ಅಂತಾರ. ಅದು ತಪ್ಪು ಭಾವನೆ. ಪಾಪ ಅವ್ರಿಗೆ ಗೊತ್ತಿಲ್ಲ ಹಳ್ಳಿಯವರ ಜನಗಳಿಗೆ. ಕೇಂದ್ರ ಸರ್ಕಾರ ಎಂಪ್ಲಾಯ್, ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯ್ ಅಂತಾರ. ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯ್ ಬರೀ ಹೆಸರಿಗೆ. ನಮ್ಮ ಕಷ್ಟ ನಮ್ಮ ಫ್ಯಾಮಿಲಿ ಗೊತ್ತಿರುತ್ತೆ. ಯಾಕಂದ್ರೆ ಫ್ಯಾಮಿಲಿ ಗೊತ್ತಿರ್ತಾವ ಮನೆಗೆ ಹೆಂಡತಿ ಮಕ್ಕಳಿಗೆ. ನಮ್ಮಪ್ಪ ಏನ್ ದುಡಿತಾನ, ನಮ್ಮಪ್ಪ ಎಷ್ಟು ಹಾಕೋಬೇಕ, ನಮ್ಮಪ್ಪ ಬರ್ತಕ್ಕಂಥ ಸಂಬಳ ಎಷ್ಟು, ನಮ್ಗೆ ಯಾವ ತರ ಜೀವನ ನಡೆಸೋದು ಒಬ್ಬ BPM ಫ್ಯಾಮಿಲಿ ಕುಟುಂಬಕ್ಕೆ ಬಿಟ್ಟರೆ ಇನ್ನು ಯಾರಿಗೂ ಗೊತ್ತಿಲ್ಲ. ಇವತ್ತು ಕೇಂದ್ರ ಸರ್ಕಾರ ನಮ್ಮನ್ನ ಒಂದು ಮಲತಾಯ ಪೂರ್ಣಕರಣೆ ಕಾಣ್ತಾ ಇದೆ. ಸಿದ್ಧ ಮಾಡ್ತಕ್ಕಂಥವ್ರಿಗೆ ಸ್ಯಾಲರಿ ಬೇರೆ, ನಮಗೆಲ್ಲ ಬೇರೆ. ಸೊ ಹಂಗಾಗಿ ಈ ಒಂದು ಕಷ್ಟ ಜೀವನದಲ್ಲಿ 48 ವರ್ಷ ಸರ್ವಿಸ್ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ನಾನು 2000 ಅಪಾಯಿಂಟ್ಮೆಂಟ್ ಆಗಿದ್ದು. ಆ 2000 ಅಪಾಯಿಂಟ್ಮೆಂಟ್ ಅಲ್ಲಿ ಒಳ್ಳೆ ಜೋಶದಿಂದ ಬಂದೆ. 800 ರೂಪಾಯಿ ಸಂಬಳ ನನಗೆ. ನಮ್ಮಿದೆ ಬೆಳಗಲ್ಲ, ಬೆಳಗಲ್ಲು 800 ರೂಪಾಯಿ ಸಂಬಳ. ಆ 800 ರೂಪಾಯಿ ಸಂಬಳದ ನಾನೇ ಅನ್ಕೊಂಡಿದ್ದೆ, ಸಾರ್ ಹೇಳಿದ ಮಾತು ಏನೋ ಒಂದು 2 ರೂಪಾಯಿ ಕೊಡಲು ಬರೋ ಅಲ್ಲ, ಬೇರೆ ಪರ್ಸನಲ್ ಬಿಸ್ನೆಸ್ ಮಾಡಬಹುದು ಅಂತ ಬಂದೆ ನನ್ನ ಈ ಒಂದು ವೃತ್ತಿಗೆ. ಸೊ ಬರ್ತಾ ಗೊತ್ತಾಯ್ತು ಈ ವೃತ್ತಿನ ಜೀವನ ಏನು ಬದಲಾಗಕ್ಕ ಆಗಲ್ಲ. ನಾನು ಇದ್ರಾಗೆ ಜೀವನ ಬದಲಾಗಲ್ಲ, ಇದರಲ್ಲೇ ಮುಡಿಗೂ ಇಲ್ಲಿವರೆಗೆ ಬಂದಿದ್ದೇನೆ. ಆಗ ಭೀಮಸೇನ
ರಾಮಚಂದ್ರ ಅವರು ವೃತ್ತಿಯಲ್ಲಿ ನಮ್ಮ ಕೇಂದ್ರದ ಅಂಚೆ ಇಲಾಖೆಯಿಂದ ಎಂಟು ಡಿವಿಷನ್ ನಾರ್ತ್ ಕರ್ನಾಟಕ ಅಂದ್ರೆ 18 ಡಿವಿಷನ್ ಮಾಡ್ತಾರೆ ನಮಗೆ. ಬಳ್ಳಾರಿ, ಕೊಪ್ಪಳ, ಗದಗ, ರಾಯಚೂರು, ಬೀದರು, ಗುಲ್ಬರ್ಗ, ಸಿರಿಸಿ, ಗದಗ, ಈ ಹುಬ್ಬಳ್ಳಿ, ಧಾರವಾಡ ಇವೆಲ್ಲ 18 ಡಿವಿಷನ್ಗೆ ಒಬ್ಬ ಅತ್ಯುತ್ತಮ ಕೆಲಸಗಾರ ಅಂತ ಅವಾರ್ಡ್ ಕೊಟ್ಟರು ಅವರಿಗೆ. ಅಂಚೆ ಇಲಾಖೆಯಲ್ಲಿ ಅತ್ಯುತ್ತಮ ಬೆಸ್ಟ್ ವರ್ಕರ್ ಅಂತ NK ಡಿವಿಷನ್ಗೆ, ಕರ್ನಾಟಕ ಸರ್ಕಲಲ್ಲಿ NK ಡಿವಿಷನ್ಗೆ ಫಸ್ಟ್ ಇವರಿಗೆ ಅವಾರ್ಡ್ ಬಂದಿದ್ದು. ನಾನು ಅವಾಗ ಅಪಾಯಿಂಟ್ಮೆಂಟ್ ಆಗಿದೆ. ಅವಾಗ ಇನ್ನ ಡಿಪಾರ್ಟ್ಮೆಂಟ್ ಇಷ್ಟು ಬೇಡಿಕೆ ಇದ್ದಿಲ್ಲ. ಆ ಟೈಮ್ನಾಗ ನಮ್ಮ ನಲ್ಲಿ ವಿಡಿಯೋ ಹಾಕಿ ಇವರು ಟಿವಿಯಲ್ಲಿ ಇವರ ಕೆಲಸ ಮಾಡ್ತಕ್ಕಂತ ಒಂದು ಯೋಜನೆ ಕೆಲಸ ಮಾಡ್ತಕ್ಕಂತ ನಮ್ಮ ವಿಡಿಯೋಗಳನ್ನು ನೋಡಿದ್ವಿ. ಎಲ್ಲಿ ಬಳ್ಳಾರಿ ಹೋದಾಗ ಟಿವಿಯಲ್ಲಿ ವಿಡಿಯೋ ಚಾನ್ಸಸ್ ಹಾಕಿ. ಸೊ ಅಂದಿನಿಂದ ಇವತ್ತಿನವರೆಗೆ ಅಣ್ಣವರು ಅದೇ ರೀತಿ ಇದಾರ, ಅದೇ ಸ್ವಭಾವ. ಯಾರಿಗೂ ಒಬ್ಬ ಏಕವಚನ ಮಾತಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಎಷ್ಟೇ ಉನ್ನತ ದೊಡ್ಡ ವಯಸ್ಸಿನ ಆದಷ್ಟಾಗಿ ರೆಸ್ಪೆಕ್ಟಬಲ್ ಕೊಟ್ಟು ರೆಸ್ಪೆಕ್ಟ್ ತಗೊಂತ ಇದ್ರು. ಸೊ ತದನಂತರ ಅಲ್ಲಿಂದ ಇಲ್ಲಿಗೆ ನಮ್ಮ ನಡುವಿನ ಬಾಂಧವ್ಯ ಏನಂದ್ರೆ, ನಾನು ಒಬ್ಬ ಇಲಾಖೆಯ ಗ್ರಾಮೀಣ ಅಂಚೆ ಭಾಗದಿಂದ ಡಿವಿಷನ್ ಸೆಕ್ರೆಟರಿ ಆಗಿ ಸಂಘದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ ಬಂದೆ. ಸೊ ಅವರು ಸುದಾಗಿ ಸುಮಾರು 10 ವರ್ಷದಿಂದ ನಮ್ಮ ಸಂಘಟನೆಯಲ್ಲಿ ಗೌರವ ಅಧ್ಯಕ್ಷರಾಗಿ ಕೆಲಸ ಮಾಡ್ಕೊಂತ ಬಂದರು. ಯಾವುದೇ ನಾವು ಸೈಕು ಬಂದಾಗ, ಸಮಸ್ಯೆ ಬಂದಾಗ ಅಣ್ಣವರಿಗೆ ಹೇಳ್ಬಿಟ್ರಿಗಿನ ಇವ್ ನಮ್ಮ ಆಚಾರ್ಯ ಮಂಜು, ಆಮೇಲೆ ಈರಣ್ಣ ಅಂತಿದ್ರು ಅವರು ಪೋಸ್ಟ್ಮನ್. ಇವ್ರು ಕೆಲವರು ಹೇಳ್ಬಿಟ್ರಿಗಿನ ನಮ್ಮ ಬಳ್ಳಾರಿಗೆ ಏನ್ ಬೇಕು ನಮಗೆ ಸೌಲಭ್ಯಗಳು, ಒಂದು ಕಾಂಟ್ರಿಬ್ಯೂಷನ್ ಆಗಿರ್ಬೋದು, ಒಂದು ಸೈಕಿ ಬರೋದಂದ್ರದು, ಮುಸ್ಕರ ಬರೋದಾದ್ರೆ ಟೋಟಲ್ ಮೋಕಯ್ಯಕ್ಕೂ ಫಸ್ಟ್ ಸಾಕಿದ್ರೆ ಫಸ್ಟ್ ಇರ್ತಿದ್ರು ಅವರು. ಯಾಕಂದ್ರೆ ಇವತ್ತು ಅಣ್ಣನ ಮಾತು ಇಲ್ಲಿ ಯಶೋದಲ್ಲಿ ಬೀರೋದಲ್ಲಿ ಯಾರು ಆ ಒಂದು ಗತ್ತು ಗಂಭೀರವಾಗಿ ಅವರು ನಡ್ಕೊಂಡು ಬಂದಿದ್ದಾರೆ ಅವರು ಎಂಪ್ಲಾಯೀಸ್ ಹತ್ರ. ಸೊ ಹಂಗಾಗಿ ಇವತ್ತಿನ ಒಂದು 48 ಸರ್ವಿಸ್ ಮಾಡಿದಲ್ಲ, ಸರ್ವಿಸ್ ಅಷ್ಟು ಸುಲಭದ ಕೆಲಸ ಅಲ್ಲ ಮೊದಲು ಮಾಡ್ತಕ್ಕಂಥ. ಇವತ್ತು ನಾವು ಟಾರ್ಗೆಟ್ ಅನ್ನೋ ವಿಷಯದಲ್ಲಿ ಸುಮಾರು ನೊಂದುಕೊಂಡು ಬಂದ್ಬಿಟ್ಟಿದಾರ. SP ಮಾಡ್ಕೋಬೇಕು, ID ಮಾಡ್ಕೋಬೇಕು, ಇನ್ಸೂರೆನ್ಸ್ ಮಾಡ್ಕೋಬೇಕು, PLI ಮಾಡ್ಕೋಬೇಕು, ಸುಕನ್ಯಾ ಸಮೃದ್ಧಿ ಮಾಡ್ಕೋಬೇಕು. ಇಷ್ಟು ಯೋಜನೆಗಳು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳು ಪ್ಲಸ್ ಕರ್ನಾಟಕ ಸರ್ಕಾರ ಕೊಡ್ತಕ್ಕಂಥ DBT ಪೆನ್ಷನ್ಗಳು, ಗೃಹಲಕ್ಷ್ಮಿಗಳು ಇವೆಲ್ಲವೂ ಕೊಟ್ಕೊಂತ ಬಂದು ಯಾರು ಅಲ್ಲಿವರೆಗ ಅಪ್ಲಿಕೇಶನ್ ಚಲನ್ ತುಂಬಿರಲ್ಲ. ನಾವೇ ಬರಬೇಕು, ನಾವೇ ಕೊಡಬೇಕು. ಇಷ್ಟು ಒಂದು ಕಷ್ಟದಲ್ಲಿ ಅವ್ರು ಕೆಲಸ ಮಾಡ್ಕೊಂಡು ಬಂದಿರ. ಹೇಳ್ತಿದ್ರು ಮೊನ್ನೆ ಒಂದು 3 ವರ್ಷ ಕೆಳಗ ಯಾಕಂದ್ರೆ ಏಸು ಅಷ್ಟು ಕಾರ್ಯಕ್ಕೆ ನಮ್ ಕೆಲಸ ಮಾಡಕ್ಕಾಗಲ್ಲ, ಏನ್ ಅವರು 100-200 ಮಾಡಂತಾರ, ಇಲ್ಲ ಕೆಲಸ ಬಿಟ್ಟವ್ರ ಅಂತಾರಲ್ಲ. ಅಣ್ಣ ನಿನ್ ಏನ್ ಅನ್ಕೋಬೇಡ, ಸರ್ವಿಸ್ ಅವಳ ಸೀನಿಯರ್ ರಿಟೈರ್ಮೆಂಟ್ ಹತ್ರ ಬಂದಿಗೆ ಯಾರೇನ್ ಮಾಡೋದಲ್ಲ, ನೀನ್ ಎಷ್ಟು ಅಂತ ಅಷ್ಟು ಕೆಲಸ ಮಾಡು. ಜಾಸ್ತಿ ಕೆಲಸ ಮಾಡಕ್ ಹೋಗ, ಟೆನ್ಷನ್ ಹೋಗಬೇಡ. ಹಂಗೇನು ಮಾತ್ರ ನಾನು ಮಾತಾಡ್ತೀನಿ ಅಧಿಕಾರ ಮಟ್ಟ ಅಂತ ಹೇಳ್ಕೊಂಡ್ರೆ ಇವ್ರಿಗೆಲ್ಲ ಪ್ರತಿಯೊಬ್ಬರಿಗೆ ಸೀನಿಯರ್ಗೆ ಅದೇ ಹೇಳ್ಕೊಂತ ಬಂದಿದ್ದು ನಾನು. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ಆಗಿದೆ, ಡಿಪಾರ್ಟ್ಮೆಂಟ್ ಮಾಡು ಮಳಿ DIDO ಅಂತಾರ ಅವರು. ಸೊ ಅಂತ ಪರಿಸ್ಥಿತಿಯಲ್ಲಿ ನಮ್ಮ ಗ್ರಾಮೀಣ ಅಂಚೆ ನೌಕರರು ಸತತವಾಗಿ ಆ ಪದ್ಧತಿಯಲ್ಲಿ ನಾವು ಅನುಸರಿಸಿ ಬಂದಿದ್ದೀವಿ. ಸೊ ಹಂಗಾಗಿ ಸುಮಾರು ನಾವು ಡಿಪಾರ್ಟ್ಮೆಂಟ್ ಬಗ್ಗೆ ಆಗಿರ್ಬೋದು, ಅವರ ಕಾರ್ಯ ವೈದ್ಯರ ಬಗ್ಗೆ ಆಗಿರ್ಬೋದು ಬಹಳಷ್ಟು ಮಾತಾಡಬಹುದು. ಸಮಯ ಅಭಾವ ಇದೆ. ಆಮೇಲೆ ಇನ್ನೂ ಬಹಳಷ್ಟು ಜನ ಮಾತಾಡೋದಿಲ್ಲ. ಆಮೇಲೆ ಅವ್ರ ಸಂಬಂಧಿಕರು, ಅವ್ರ ಅಣ್ಣ ತಮ್ಮಕ್ಕಳು ಎಲ್ಲ ಎಂಪ್ಲಾಯ್ ಅಂತಾರ. ಸೊ ಅವ್ರ ಜೊತೆಗೆ ಇರ್ತಕ್ಕಂಥ ಜೀವನ ನಡೆಸ್ತಕ್ಕಂಥ ಒಂದು ಅನಿಸಿಕೆಗಳು ಹೇಳುವಂತ ಅವಕಾಶ ಎಲ್ಲರಿಗೂ ದೊರಕಬೇಕು. ಸೊ ಹಂಗಾಗಿ ಒಂದು ಸಮಯ ಅಭಾವದಿಂದ ನನ್ನ ಒಂದು ಭಾಷಣಕ್ಕೆ ಆಮೇಲೆ ಇಲ್ಲಿಗೆ ನಮ್ಮನ್ನ ಅಣ್ಣವರು ಕರೆಸಿ ನನ್ನ ಕಾರ್ಯಕ್ರಮ ಇದೆ, ನೀವು ಬರಬೇಕು ಅಂತ ಹೇಳಿದಾಗ ನಾನು ನಿಜವಾಗ್ಲೂ ತುಂಬಾ ಹೃದಯದಿಂದ ನಾನು ಬಂದಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ಬಂದು ಅವರ ದಂಪತಿಯ ಒಂದು ಸಮ್ಮುಖದಲ್ಲಿ ಆಮೇಲೆ ಈಶ್ವರ ದೇವಸ್ಥಾನದ ಸಮ್ಮುಖದಲ್ಲಿ ನಾನು ಮಾತಾಡಕ ಅವಕಾಶ ಕೊಡ್ತಕ್ಕಂಥ ಎಲ್ಲ ಗೋಟೂರು ಗ್ರಾಮದ, ಅದು ಕಚ್ಚೇರು ಗ್ರಾಮದ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಕುಟುಂಬಸ್ಥರಿಗೂ ಎಲ್ಲರಿಗೂ ನನ್ನ ಶರಣ ಶರಣಾರ್ಥಿಯನ್ನು ಹೇಳಿ ನನ್ನ ಒಂದು ಭಾಷಣಕ್ಕೆ ವಿರಾಮ ಹೇಳಕ ಇಷ್ಟಪಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆಮೇಲೆ ಅಣ್ಣವರು ಎಷ್ಟು ವರ್ಷ ಸರ್ವಿಸ್ ಮಾಡಿದಾರ, ಇನ್ನು ಮುಂದೆ ಅವರಿಗೆ ದೇವರು ಈಶ್ವರ ಪಾರ್ವತಿ ಅವರು ನಂಬಿತಕ್ಕಂತ ಮನೆ ದೇವರು ಸಹ ಅವರು ಒಳ್ಳೆ ಆರೋಗ್ಯ ಆಯುಷ್ಯ ಪಟ್ಟು ಕಾಪಾಡಲಿ, ಮುಂದೆ ಜೀವನ ಅವರು ಸುಗಮವಾಗಲಿ ಅಂತೇಳಿ ನನ್ನ 2 ಮಾತುಗಳನ್ನು ಹೇಳಿ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಉತ್ತಮವಾಗಿ. ಹಾಗೂ
ಭಾಷಣದ ಅನಿಸಿಕೆಗಳಾದ್ಮೇಲೆ ಸನ್ಮಾನ ಕಾರ್ಯಕ್ರಮ ಕೂಡ ಇರುತ್ತೆ. ಊಟದ ಸಮಯ ಆಗಿದ್ರಿಂದ ಅತಿಥಿಗಳು ಸ್ವಲ್ಪ ಅಲ್ಲಿಗೆ ಕಡಿಮೆ ಅವಧಿಯಲ್ಲಿ ತಮ್ಮ ಭಾಷಣ ಮುಗಿಸ್ಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ಈಗ ನಾಗಭೂಷಣ್ ಸರ್ ಅವರು ತಮ್ಮ ಅನಿಸಿಕೆಗಳನ್ನ ಹೇಳ್ಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ನಂತರದಲ್ಲಿ ಕುಟುಂಬದ ವರ್ಗದವರು ಮಾತಾಡೋದಿದ್ರೆ ದಯವಿಟ್ಟು ಹೆಸರು ತಗೋಬೇಕು. ಈ ಒಂದು ಸುಂದರ ಮತ್ತು ಅವಿಸ್ಮರಣೀಯವಾದಂತಹ ಭೀಮಸೇನ್ ಸರ್ ಅವರ ಬೀಳ್ಕೊಡುಗೆಯ ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂತಹ ಮಲ್ಲಿಕಾರ್ಜುನ್ ರೆಡ್ಡಿ ಅವರೇ, ಗೋವರ್ಧನ್ ರೆಡ್ಡಿ ಅವರೇ ಹಾಗೂ ಭುವನೇಶ್ ಸರ್ ಅವರೇ ಮತ್ತು ನಮ್ಮ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಮಹೇಶ್ ಸ್ವಾಮಿ ಸರ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಳ್ಳಾರಿಯಿಂದ ಆಗಮಿಸಿರ್ತಕ್ಕಂಥ ನಮ್ಮ ಯರಸ್ವಾಮಿ ಅವರೇ ಮತ್ತು ನಮ್ಮ ಶ್ರೀಧರಘಟ್ಟ ಸ್ವಾಮಿ ಅವರೇ ಹಾಗೂ ವೇದಿಕೆಯ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ನಮ್ಮ ಎಲ್ಲರ ಪ್ರೀತಿಯ ಭೀಮಸೇನ್ ಸರ್ ಅವರೇ ಮತ್ತು ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಸುಭದ್ರಮ್ಮನವರೇ ಮತ್ತು ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ದೂರದಿಂದ ಬಂದಿರತಕ್ಕಂತಹ ಅವರ ಇಲಾಖೆಯ ಅಭಿಮಾನಿಗಳೇ ಮತ್ತು ಅವರ ಗ್ರಾಮಸ್ಥರೇ ಹಾಗೂ ಅವರ ಬಂಧು ಮಿತ್ರರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ಸಂದರ್ಭ ಬಂದಿದ್ದು ನನಗೆ ನಿಜವಾಗಲೂ ಸುದೈವ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಅವರ ಬಗ್ಗೆ ತಿಳಿಸಿದ್ದಾರೆ. ನಾನು ಪಕ್ಕದ ಕರ್ಕೇಡು ಗ್ರಾಮದ ವ್ಯಕ್ತಿಯಾಗಿದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಅಂಚೆಯ ಇಲಾಖೆಯ ಐಡಿಸಿಯ ಸೂಪರ್ವೈಸರ್ ಆಗಿರ್ತಕ್ಕಂತಹ ರಾಜಶೇಖರ್ ಸರ್ ಅವರು ಬಂದಿರ್ತಾರೆ. ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊತಾ ಇದ್ದೀವಿ. ರಾಜಶೇಖರ್ ಸ್ವಾಮಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅವರಿಗೆ ಮಂಜುನಾಥ್ ಅವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊತಾ ಇದ್ದಾರೆ. ರಾಜಶೇಖರ್ ಸರ್ ಅವರು ಸುಮಾರು 70 ವರ್ಷಗಳಿಂದ ಅಂಚೆಯ ಒಂದು ಜವಾಬ್ದಾರಿಯನ್ನ ಗೋಟೂರು ಬ್ರಾಂಚ್ ಆಫೀಸಿಂದ ನಡೆಸಿಕೊಂಡು ಬಂದಿರತಕ್ಕಂತಹ ಈ ಕುಟುಂಬದ ಬಗ್ಗೆ ನಮಗೆ ನಿಜವಾಗಲೂ ಅಭಿಮಾನ ಇದೆ. ಮಹೇಶ್ವರ ಸರ್ ಅವರು ಹೇಳಿದಾಗೆ ನಾನು 6 ಮತ್ತು 7ನೇ ತರಗತಿಯನ್ನ ನಾನು ಬಾಣಾಪುರ ಶಾಲೆಯಲ್ಲಿ ನಾನು ಓದಿದ್ದು. ಆವಾಗ ನಾವು ಶಾಲಾ ಸಮಯದಲ್ಲಿ ನಮ್ಮ ಶಾಲಾ ಕೊಠಡಿಗೆ ಒಬ್ಬ ವ್ಯಕ್ತಿ ಬರ್ತಿದ್ರು. ಬಿಳಿಯ ವಸ್ತ್ರಧಾರಿಯಾಗಿರ್ತಿದ್ರು. ಅವರು ಅಂಗಿ ಜುಬ್ಬ ಪಂಜೆ ಅಂಗಿ ಪಂಜೆ. ರಾಜಶೇಖರಣ್ಣನವರು ವೇದಿಕೆಗೆ ಆಗಮಿಸಬೇಕು. ಅವರನ್ನ ಅನ್ನಪ್ಪಾಚಾರ್ಯ ಅವರು ಪುಷ್ಪಗುಚ್ಛ, ಮಂಜುನಾಥ್ ಅವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊತಾ ಇದ್ದೀವಿ. ಬಿಳಿಯ ವಸ್ತ್ರಧಾರಿಯಾಗಿ ಬರ್ತಾ ಇದ್ರು. ಅವರು ನಮ್ಗೆ ಗೊತ್ತಾಗಿದೆ ಯಾರು ಇವರು ಹಿಂಗ್ ಬರ್ತಾರೆ ಅಂತಂದ್ರೆ, ಅವರು ಅವಾಗ ನಮ್ಗಿನ್ನ ಸಣ್ಣ ಮಕ್ಕಳಾಗಿದ್ರಿಂದ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಅವರು ನಾರಾಯಣರಾವ್ ಸರ್, ಇವಾಗಿರೋ ನಮ್ಮ ಭೀಮಸೇನ್ ಸರ್ ಅವರ ಅಪ್ಪಾಜಿ ಅವರು. ನಿಜಕ್ಕೂ ಅವರು ಕಾಲ್ನಡಿಗೆಯಿಂದಲೇ ಬರ್ತಾ ಇದ್ರು. ಗೋಟೂರು ಅಂಚೆಯ ವ್ಯಾಪ್ತಿ, ಗೋಟೂರು ಶಾಖಾ ಅಂಚೆ ಕಚೇರಿಯ ವ್ಯಾಪ್ತಿ ತುಂಬಾ ದೊಡ್ಡದು. ಕಲ್ಕುಟಿನಾಳು, ಬಾಣಾಪುರ, ಮಸೀದಿಪುರ ಮತ್ತೆ ಆ ಕ್ಯಾಂಪ್ಗಳು ಅವುಗಳಲ್ಲೆಲ್ಲ ಬಟವಾಡೆ ಮಾಡ್ತಕ್ಕಂಥದ್ದು. ನಂತರ ಅಲ್ಲಿಗೆ ಒಬ್ರು ಅಲ್ಲಿ ವರ್ಕ್ ಲೋಡ್ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಒಂದು GDS DN ಅಂದ್ರೆ ಡೆಲಿವರಿ ಮಾಡೋದಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ನಿಯೋಜಿಸಿದ್ರು. ಅಂತಹ ಅನೇಕ ವ್ಯಕ್ತಿಗಳು ಇವತ್ತು ಅವರ ಒಂದು ಮಾರ್ಗದರ್ಶನದಿಂದ ಇಲಾಖೆಯ ವ್ಯಕ್ತಿಗಳಾಗಿದ್ದಾರೆ. ಅದರಲ್ಲಿ ಈರಣ್ಣನವರು ಮತ್ತೆ ನಮ್ಮ ಹಳೆಯನವರಾಗಿರ್ತಕ್ಕಂಥ ಮಂಜುನಾಥ್ ಅವರು ಮತ್ತು ಇನ್ನೂ ಅನೇಕ ಜನ ಕೂಡ ಅವರು ಪ್ರಮೋಷನ್ ಆಗಿ ಬಂದಿದ್ದಾರೆ. ಅದಕ್ಕೆಲ್ಲ ಆ ಒಂದು ಪ್ರೇರಣಾ ಶಕ್ತಿ ಭೀಮಸೇನ್ ಸರ್ ಅವರು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾನು 95ರಲ್ಲಿ ಅಪಾಯಿಂಟ್ ಆಗಿದ್ದು. 95ರಿಂದ ನಾನು ಮೋಗ ಉಪ ಅಂಚೆ ಕಚೇರಿಗೆ ಅಂಚೆ ಪಾಲಕರಾಗಿ ಸಹಾಯಕ ಅಂಚೆಯ ಒಂದು ವ್ಯಕ್ತಿಯಾಗಿ ಬಂದೆ. ನಂತರ ನಾನು ಪೋಸ್ಟ್ ಮಾಸ್ಟರ್ ಆಗಿ ಬಂದೆ. ತದನಂತರ ನಮ್ಮ ಆ ಕಚೇರಿಗೆ ಶ್ರೀಧರ್ ಸರ್ ಅವರು ಕೂಡ ಬಂದಿದ್ರು. ಸುಮಾರು ಈ ಒಂದು ಗೋಟೂರು ಅಂಚೆಯ ಒಂದು ಆಫೀಸು ಯಾವುದೇ ಒಂದು ಮೋಗ ವಿಭಾಗದಲ್ಲಿರ್ತಕ್ಕಂಥ 12 ಗೃಹಗಳಲ್ಲಿ ಕೂಡ ಬಹಳ ಶ್ರೇಷ್ಠ ಮಟ್ಟದ ಒಂದು ಸಾಧನೆಯನ್ನ ಮಾಡಿ ಅವರು ಇವತ್ತಿಗೂ ಕೂಡ ಅಲ್ಲಿ ಅಚ್ಚರಿಯಾದಂತಹ
ಒಂದು ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ. ಅವರಿಗೆ ಅವರ ಕೆಲಸದ ಒಂದು ಮಾನದಂಡವನ್ನ ಕಚೇರಿ ಖುದ್ದಾಗಿ ಬಂದು ಪರಿಶೀಲನೆ ಮಾಡಿ ಸುಮಾರು 2000 ಇಸ್ವಿಯಲ್ಲಿ ಅವರಿಗೆ ನಾರ್ತ್ ಕರ್ನಾಟಕ ರೀಜನ್ ವಲಯದ ಶ್ರೇಷ್ಠ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅವಾರ್ಡ್ ಅನ್ನ ತೆಗೆದುಕೊಂಡ ಏಕೈಕ ವ್ಯಕ್ತಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈಗ ಇನ್ನು ಹೇಳ್ಬೇಕಂತಂದ್ರೆ ಅವರ ಒಂದು ಕಾರ್ಯದಕ್ಷತೆಯನ್ನ, ಅವರ ಕಾರ್ಯಕ್ಷಮತೆಯನ್ನ ಮತ್ತು ಕಚೇರಿಯಲ್ಲಿ ನಿಭಾಯಿಸತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯಗಳನ್ನ ನಿಜಕ್ಕೂ ಬಹಳ ಎಲ್ಲರೂ ಕೂಡ ನಾವು ಅನುಸರಿಸಬೇಕು. ಅವರು ನಮ್ಗೆಲ್ಲರೂ ಮಾರ್ಗದರ್ಶಕರಂತಂದೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರು ಬರೀ ಇಲಾಖೆಗೆ ಅಷ್ಟೇ ಸೀಮಿತವಾಗಿಲ್ಲ, ಅವರು ಸಾಂಸ್ಕೃತಿಕವಾಗಿ ಕೂಡ ಅತ್ಯುತ್ತಮವಾಗಿರ್ತಕ್ಕಂತಹ ತೊಡಗಿಸಿಕೊಳ್ಳುವಿಕೆಯನ್ನ ಅವರು ಮಾಡ್ತಾ ಇದ್ರು. ಅವರು ಬಯಲಾಟಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಒಂದು ಪಾತ್ರವನ್ನು ಕೂಡ ಅವರು ಘೋಷಣೆ ಮಾಡ್ತಾ ಇದ್ರು. ಸುಮಾರು 2 ಬಾರಿ ಕೂಡ ನಾವು ಅಲ್ಲಿ ಗೂಡೂರಿಗೆ ಬಯಲಾಟ ನೋಡೋದಕ್ಕೆ ಬಂದು ಸುಮಾರು ರಾತ್ರಿ 1-2 ಗಂಟೆವರೆಗೆ ಇದ್ದು ಅವರ ಒಂದು ಉತ್ತಮವಾಗಿರ್ತಕ್ಕಂಥ ಪ್ರದರ್ಶನವನ್ನ ನೋಡಿ ಅವ್ರ ಮನೆಯಲ್ಲಿ ಊಟ ಮಾಡಿ ಆ ತರದ್ದೆಲ್ಲ ಮಾಡಿ ಹೋಗಿದ್ದೀವಿ. ಅವರ ಒಂದು ನಮ್ಮ ಸಂಬಂಧ ಅವಿನಾಭಾವ. ಅದು ಹೇಗೆ ಅಂದ್ರೆ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಟೇಟಸ್ಗಳು ನಮ್ಮ ಮತ್ತೆ ಬರಲ್ಲ. ಅವರು ಗುರುಗಳು, ನಾವು ಶಿಷ್ಯರು ಅಂತಕ್ಕಂಥ ವಿನೀತ ಭಾವನೆ ನನ್ನಲ್ಲಿದೆ. ಇದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ್ದಕ್ಕಾಗಿ ನನಗೆ ನನ್ನ ಒಂದು ಸೌಭಾಗ್ಯದಿಂದ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಅಂತಕ್ಕಂಥ ಒಂದು ಮಾತುಗಳನ್ನು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಾನು ಪ್ರೀತಿಪೂರ್ವಕವಾಗಿ ಹೊಂದಿಸ್ತಾ ನಾನು ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಅವರ ಒಡನಾಟ ಯಾವ ರೀತಿ ಇತ್ತು ಇಲಾಖೆಯಲ್ಲೂ ಮತ್ತು ಕಲಾ ವಿಭಾಗದಲ್ಲಿ ಕೂಡ ಅಂತ ಅವರು ಸವಿಸ್ತರವಾಗಿ ತಿಳಿಸಿದ್ದಾರೆ. ಈಗ ವೀರಭದ್ರ ಸ್ವಾಮಿಗಳು ಮಾತಾಡಬೇಕಾಗಿ ಸಕ್ವಾಗಿ ಮಾತಾಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಹಾಗೇನೆ ಈ ಒಂದು ಬಿಸಿಲಿದ್ದರೂ ಸಹ ಗಾಳಿ ಬರ್ತಾ ಇದೆ. ಈ ಮಧ್ಯೆ ಈ ಒಂದು ಸುಂದರವಾದ ಒಂದು ಬೀಳ್ಕೊಡುಗೆ ಸಮಾರಂಭ ನಮ್ಮ ಭೀಮಸೇನ ಅಣ್ಣಾರವರ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ನಮ್ಮ ಅಂಚೆ ಇಲಾಖೆಯ ಡಿಪಿಎಂ ಆದಂತ ರಾಜಶೇಖರ ಅಣ್ಣವರೇ ಹಾಗೂ ನಾಗಭೂಷಣ ಅವರೇ ಹಾಗೂ ಯರ್ಸ್ವಾಮಿ ಅವರೇ ಹಾಗೂ ನಮ್ಮ ಎಲ್ಲ ಅಂಚೆ ಇಲಾಖೆಯ ಸಿಬ್ಬಂದಿ ವರ್ಗದವರೇ ಹಾಗೂ ಭೀಮಸೇನ್ ಸರ್ ಅವರ ಎಲ್ಲ ಒಡನಾಡಿಗಳೇ ಹಾಗೂ ಸಂಬಂಧಿಕರೇ, ನಿಮ್ಗೆಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತು ಈ ದಿನ ಸುದೈವ ನಿನ್ನೆ ತಾನೇ ನಾನು ಫೋಟೋದಲ್ಲಿ ನೋಡಿದೆ, ಎಸ್ರೋದಲ್ಲಿ ಒಂದು ಬೀಳ್ಕೊಡುಗೆ ಸಮಾರಂಭ ಅಂಚೆ ಇಲಾಖೆಯಿಂದ ನಡೆಯಲ್ಪಡ್ತು. ಈ ದಿನ ಮೊನ್ನೆ ದಿನ ಅಣ್ಣವರು ಇಲ್ಲ ನಾವು ಇನ್ನೊಂದು ದೇವಸ್ಥಾನ ನಾಗಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ನಿವೃತ್ತಿ ಸಮಾರಂಭ ಇದ್ದಿದೆ, ನೀವು ದಯವಿಟ್ಟು ಬರ್ಬೇಕಂದ್ರೆ ಆಯ್ತಾನ ಅಂತ ಹೇಳಿದ್ರು. ನೀವು ಯಾಕಂದ್ರೆ ಭೀಮಸೇನ ಅಣ್ಣವರು ಇವರು ನಮ್ಕಿನ್ನ ಬಹಳ ಸೀನಿಯರ್ ಆದ್ರೂ ಸಹ ಕೆಲಸದಲ್ಲಿ ಯಾವುದೇ ಉದ್ಯೋಗದಲ್ಲಿ ಅವರು ನಮ್ಗೆ ತಿಂಗಳು ಒಂದ್ರಲ್ಲಿ ಇಲ್ಲ ಸ್ವಲ್ಪ 2 ಫೋನ್ ಮಾಡೇ ಮಾಡ್ತಿದ್ರು. ಯಾಕಂದ್ರೆ ಅಷ್ಟು ಒಡನಾಟ ಕೆಲಸದ ವಿಚಾರದಲ್ಲಾಗಲಿ ಇನ್ನೊಂದು ವಿಚಾರದಲ್ಲಿ ಸಣ್ಣ ಸಂಸ್ಥೆ. ಯಾಕಂದ್ರೆ ನಾವೊಂದು ಸಂಘಟನೆಯಿಂದ ಬೆಳೆದುವಂತ ವ್ಯಕ್ತಿಗಳು. ಯಾಕಂದ್ರೆ ಸಂಘಟನೆ ಕಟ್ಟಬೇಕಂದ್ರೆ ಅವರು ಮೇನ್ ಪಿಲ್ಲರ್. ಅವರು ಒಂದು ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರರ ಸಂಘ ಅಂತ ಐತಲ್ಲ, ಆ ಸಂಘಕ್ಕೆ ಮೇನ್ ಪಿಲ್ಲರ್ ಆಗಿ ಕೆಲಸ ಮಾಡಬೇಕಂತ ಆ ಒಂದು ಭೀಮಸೇನ ಅನ್ನೋರು ಅವರ ಅಡಿಯಲ್ಲಿ ನಾವು ಈ ಒಂದು ಸಂಘಟನೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ. ಯಾಕಂದ್ರೆ ಸಂಘಟನೆ ಕೆಲಸ ಮಾಡ್ಬೋದು, ಸಂಘಟನೆ ಕಟ್ಟೋದು ಭಾರಿ ಕಷ್ಟ. ಯಾಕಂದ್ರೆ ಈಗಿನ ಹೊಸ ಒಂದು ಪೀಳಿಗೆ ಬರ್ತಕ್ಕಂಥ ನೌಕರರಿಗೆ ಸಂಘಟನೆ ಅಂದ್ರೇನು, ಸಂಘ ಅಂದ್ರೇನು, ಒಂದು ಕೆಲಸದ ಬಗ್ಗೆ ಎಷ್ಟೋ ಸಾಕಷ್ಟು ಅವರು ಪಾಪ ಕೆಲವೊಂದೇ ತಮ್ಮ ಹೆಸರ ಬಗ್ಗೆ ಮನವನ್ನು ಮಾತಾಡ್ತಿದ್ರು ನನ್ನ ಹತ್ರ ಫೋನಲ್ಲಿ. ಇವಾಗಿನ ಬಂದಂತ ಪೀಳಿಗೆ ಕೆಲಸದ ಬಗ್ಗೆ ಸಜ್ಜಾಗಿಲ್ಲ, ತಂದೆ ಒಂದು ಲೆಕ್ಕ ಯೂನಿಯನ್ ಅಂದ್ರೆ ಏನೋ ಗೊತ್ತಿಲ್ಲ. ಆಮೇಲೆ ಯಾವುದೇ ಒಂದು ಸಂಘಟನೆಗೆ ನಾವೊಂದು ಕರೆ ಕೊಟ್ಟಾಗ ಅವರೇ ಮುಂದೆ ಯೋಜನೆಯಾಗಿ ಸಾಧಿಸುತ್ತೆ. ಪ್ರತಿಯೊಂದು ಕಾನೂನು ಮಾಡೋ ಜನ ಯಾವುದೋ ಒಂದು ಸ್ಟ್ರೈಕ್ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಅಂತಂದ್ರೆ ಊಟದ ಸೇರಿಸುವ ಮೊದಲವರು. ಯಾಕಂದ್ರೆ ಪ್ರಸಾರ ಸೇವೆ, ಪ್ರಸಾರ ಇದು ಊಟ ಮಾಡಿದ್ರೆ ಯಾಕಂದ್ರೆ ಇವರು ತಮ್ಮ ವೃತ್ತಿಯನ್ನು ಇಟ್ಟುಕೊಂಡು ಸಂಘಟನೆಯನ್ನು ಬೆನ್ನಿಂದ ಕಟ್ಟಿಕೊಂಡು ಆ ರೀತಿ ಒಂದು ನಡ್ಕೊಂಡು ಸುಮಾರು 48 ವರ್ಷ
ಸುದೀರ್ಘವಾಗಿ ಭೂತಗಳಲ್ಲಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಗಿ ಸೇವೆ ಸಲ್ಲಿಸಿದ್ದಕ್ಕಾಗಿ ಅವರ ಯಾವ ರೀತಿ ಸೇವೆ ಮಾಡಬೇಕಂತ ಹೇಳ್ಬೇಕಂದ್ರೆ ಇದು ಸುತ್ತಮುತ್ತಲಿಂದ ಬಂದಂತ ಜನರೇ ಸಾಕ್ಷಿಯಾಗಿ ಕಾಣ್ತದೆ. ನಾನು ಮಸೂದಿ ಅನ್ನಾರು ಮಾತಾಡ್ತೀನಿ ಏನಂದ್ರೆ ಇಲ್ಲಪ್ಪ ನಮ್ಗೆ ಭಾರಿ ಒಳ್ಳಾಟ ಅನ್ನಾರು ಫೋನ್ ಮಾಡಿದ್ರೆ ಅದಕ್ಕೆ ಬಂದಮ್ಮ ನಮ್ ಬಾರಿ ಸಂತೋಷ. ಯಾಕಂದ್ರೆ ಆ ಒಂದು ಜನತೆಗೆ ಇಟ್ಟುಕೊಂಡಿರ್ತಕ್ಕಂಥ ಒಳಾಟ ಕೆಲವೊಂದು ಅನುಭವಗಳಿರ್ತಾವ. ಈ ಕೆಲವು ವೇತನಪ್ಪ ಬೇರೆ ಯಾವ ಬರ್ತಾರೆ ಕೂತಿರ್ತಾರ ಆಲೋಚನೆ ಮಾಡ್ತೀವಿ. ಯಾಕಂದ್ರೆ ಆ ತರ ಒಂದು ವಾತಾವರಣ ಆಮೇಲೆ ಬೆಳೆಯುವಿಕೆ ಮಾತ್ರ ಇಂಥ ಸಿಗ್ತಾರೆ ಗ್ರಾಮದಲ್ಲಿ. ಆ ಒಂದು ಸಜ್ಜನಿಕೆ ವ್ಯಕ್ತಿ ಒಳ್ಳೆ ಒಂದು ಒಡನಾಟವನ್ನು ಇಟ್ಕೊಂಡು ಸಂಘಟನೆ ಒಂದು ಭವಿಷ್ಯವಾಗಿ ಕಟ್ಕೊಂಡು ಒಳ್ಳೆ ಒಂದು ಹಂತದಲ್ಲಿ ತಂದು ನಿಲ್ಲಿಸಬೇಕಂದ್ರೆ ಇವರು ಸಹ ಒಂದು ಕಾರಣಭೂತರಾಗ್ತಾರೆ. ಹಾಗೆ ಕೆಲಸ ವಿಚಾರದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಎಸ್ಎಂಆರ್ ಹೇಳಿದಾಗೆ ಈಗ ರೂರಲ್ ಪ್ಲೇಸಸ್ ಮಾಡೋದು ಭಾರಿ ಕಷ್ಟ. ಯಾಕಂದ್ರೆ ಬ್ಯಾಂಕಿಂಗ್ ವ್ಯವಸ್ಥೆ ಮಾಡೋದ್ರಿಂದ ಅಲ್ಲಿಗೆ ಯಾಕಂದ್ರೆ ಕಂಪ್ಯೂಟರ್ ನಾಲೆಜ್ ಇರಲ್ಲ. ಈಗ ಮ್ಯಾನುವಲ್ ಮಾಡ್ಕೊಳ್ಳೋದು ಲೆಟರ್ ಬಂದಿಟ್ಟು ಕೊಡ್ತಾರೆ, SBI RD ಎಲ್ಲ ಟಾರ್ಗೆಟ್ ಮಾಡ್ತಾರೆ. ಆದ್ರೆ ಮೊಬೈಲ್ನಲ್ಲಿ ಕೆಲಸ ವರ್ಕ್ ಮಾಡ್ಬೇಕಂದ್ರೆ ಸ್ವಲ್ಪ ರಿಟೈರ್ಡ್ ಏಜ್ ಸಮೀಪದವರಿಗೆ ಬಹಳ ಕಷ್ಟ ಆಗ್ತದೆ. ಯಾಕಂದ್ರೆ ನಾವೇನ್ ಮಾಡಬೇಕಂದ್ರೆ ಅದೊಂದು ಹೋಗ್ಬಿಡ್ತದೆ. ಅಂತದ್ರಲ್ಲಿ ಸಹ ಸುಮಾರು ಇವಾಗ ಆನ್ಲೈನ್ ಆಗಿ ಒಂದು 10 ವರ್ಷ ಯಾವುದೇ ಒಂದು ಕುಂಚಿತ್ತು ಯಾವುದೇ ಮಿಸ್ಟಿಕ್ಕಿದಂಗೆ ಅದರಲ್ಲಿ ಸಹ ಆನ್ಲೈನ್ ನಲ್ಲಿ ಸಹ ಕೆಲಸ ಮಾಡ್ತಾ ಒಂದು ಪಡ್ಕೊಂಡು ನಿಯತ್ತಾಗಿ 48 ವರ್ಷಗಳ ಸೇವೆ ಮಾಡಿದ್ದಾರೆ. ಅವರ ಸೇವೆಗೆ ನಾವು ಯಾವಾಗಲೂ ಚಿರಂಜೀವಿಯಾಗಿರ್ತೀವಿ ಅಂತಕ್ಕಂಥ ವಿಷಯವನ್ನು ತಮ್ಮೆಲ್ಲರಿಗೆ ತಿಳಿಯಪಡಿಸ್ತಾ ಇದ್ದೇನೆ. ಹಾಗೆ ದೀನಶರಣವರ ಕುಟುಂಬವು ಸದಾ ಇನ್ನು ಇಲ್ಲಿವರೆಗೆ 48 ವರ್ಷ ಸುದೀರ್ಘಕಾಲವನ್ನು ಹಂಚಿಯಲ್ಲಿ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಅವರು ನೀವು ಯಾವಾಗ ಆಗ್ತಿದ್ರೋ ಗೊತ್ತಿಲ್ಲ, ಯಾವಾಗಲೂ ಕೆಲಸದ ಬಗ್ಗೆ ಮಾತನಾಡೋರು, ಬೇರೆ ವಿಷಯ ಮಾತಾಡ್ತೀರಾ. ಇನ್ನು ಮುಂದೆ ತಮ್ಮ ಆರೋಗ್ಯ ಮನೆ ಕುಟುಂಬದವರಿಗೆ ಒಳ್ಳೆಯ ಒಂದು ದೇವರು ಐಶ್ವರ್ಯ ಆರೋಗ್ಯ ಕೊಟ್ಟು ಒಳ್ಳೆಯ ಆರೋಗ್ಯ ಜೀವನ ಅವರಿಗೆ ಆ ಆಂಜನೇಯ ಅವರಿಗೆ ದಯಪಾಲಿಸಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನನಗೆ ಇಲ್ಲಿವರೆಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದರಿಂದ ಎಲ್ಲರಿಗೂ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ವೀರಭದ್ರ ಸ್ವಾಮಿ ಅವರಿಗೆ. ಸ್ವಾಮಿಯವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ 20 ವರ್ಷದ ಹಿಂದೆ ನಾವು ನೋಡಿದೀವಿ. ಕೆಲವೊಂದು PR ರಿಸಿಪ್ಟ್ ಬುಕ್ ಅಂತ ಇತ್ತು, PLA ಆಗ್ತಾ ಇದ್ರು. ಅದು ಸುಮಾರು 1 ವರ್ಷ 2 ವರ್ಷ ಆದ್ರೂ ಕೂಡ ಕಂಪ್ಲೀಟ್ ಆಗ್ತಾ ಇದ್ದಿಲ್ಲ. ಗೂಟೂರು ಆಫೀಸಲ್ಲಿ ಒಂದು ತಿಂಗಳಿಗೆ ಒಂದು ಕಂಪ್ಲೀಟ್ ಆಗ್ತಾ ಇತ್ತು, ಒಂದು ತಿಂಗಳಿಗೆ 1-2 ರಿಸಿಪ್ಟ್ ಬುಕ್ ಬೇಕಾಗ್ತಾ ಇತ್ತು. ಇದು 20 ವರ್ಷದ ಹಿಂದೆ ನಾನು ಕಲ್ಯಾಣ ಕೇಂದ್ರಕ್ಕಂಥದ್ದು. ಅವ್ರು ಮತ್ತೆ ನಮ್ಮ ಸಹೋದ್ಯೋಗ ಕೆಲವರು ಹೇಳಿದ್ರು ಟಾರ್ಗೆಟ್ ಕೊಟ್ರೆ ಅದು ಕೊಟ್ರೆ ಅವ್ರು ಇದು ಮಾಡ್ತಾರೆ, ಆ ರೀತಿ ಮಾತಾಡ್ತಾರೆ. ಬಟ್ ಅದನ್ನ ಕಂಪ್ಲೀಟ್ ಮಾಡೋದ್ರಲ್ಲಿ ಅವರೇ ಕಷ್ಟಿರ್ತಾರೆ. ಯಾಕಂದ್ರೆ ನಾನು ನೋಡ್ತೀನಿ, ಯಾಕಂದ್ರೆ ಅವ್ರು ಏನಾದ್ರು ಈಗ ಇಲಾಖೆಯವ್ರು ಏನಾದ್ರು ಹೇಳಿದ್ರೆ ಅದನ್ನ ಫಸ್ಟ್ ಕಂಪ್ಲೀಟ್ ಮಾಡಿದ್ರೆ ಮೊದಲ ಸ್ಥಾನದಲ್ಲಿ ಇರ್ತಾರೆ ಅಂತ ಹೇಳ್ತಾ ಇದ್ದೀನಿ. ಈಗ ಗ್ರಾಮದ ಮುಖ್ಯಸ್ಥರಾಗಿರ್ತಿಂದ ಮಲ್ಲಿಕಾರ್ಜುನ ರೆಡ್ಡಿ ಸರ್ ಅವರು ಮಾತಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರೇ, ವೇದಿಕೆಯ ಮುಂದೆ ಇರುವ ಎಲ್ಲ ಆತ್ಮೀಯರೇ ಮತ್ತು ಈ ಬೀಳ್ಕೊಡೆ ಸಮಾರಂಭದ ಕೇಂದ್ರ ಬಿಂದುವಾದ ದೇಶೇಂದ್ರ ಜೋಶಿ ಹಾಗೂ ಅವರ ಕುಟುಂಬದವರೇ ಮತ್ತು ಅವರ ಆತ್ಮೀಯ ಎಲ್ಲ ಬಂಧು ಬಳಗರು. ಭೀಮಸೇನರು ಬಹಳ ಕಷ್ಟಜೀವಿ. ಅವರು 47 ವರ್ಷದ ಸೇವೆಯಲ್ಲಿ ಸುಮಾರು 27 ವರ್ಷ ಯಾರು ಅಸಿಸ್ಟೆಂಟ್ ಇಲ್ಲದೆ ಒಬ್ಬರೇ 4 ಊರುಗಳಿಗೆ ಎಲ್ಲ ಡೆಲಿವರಿ ಕೊಟ್ಟು ಆಮೇಲೆ ಎಲ್ಲ ಕಲೆಕ್ಷನ್ ಮಾಡಿ ಆಮೇಲೆ ಅದಕ್ಕಿಂತ ಹೆಚ್ಚಿನಾಗಿ ಬಳ್ಳಾರಿ ಮತ್ತು ತಾಲೂಕು ಬಸ್ಗಳು ಅಂದ್ರೆ ಭಾರಿ ಫೇಮಸ್. ಯಾವಾಗ ಬರ್ತಾವ ಯಾವಾಗ ಹೋಗ್ತಾವ ಗೊತ್ತಿಲ್ಲ. ಇವರು ಬೆಳಿಗ್ಗೆ 11 ಗಂಟೆಗೆ ಟಪಾಲು ಕಳ್ಸಕ್ ಕಾಯೋದು, ಸಾಯಂಕಾಲ 4 ಗಂಟೆಗೆ ಟಪಾಲು ಇಸ್ಕೊಳಕ್ ಕಾಯೋದು. ಸುಮಾರು 2 ಗಂಟೆ, ಬೆಳಿಗ್ಗೆ 2 ಗಂಟೆ, ಸಾಯಂಕಾಲ 2 ಗಂಟೆ ಬಸ್ಸಿಗೆ ಕಾಯೋದೇ ದೊಡ್ಡ ಪ್ರೋಗ್ರಾಮ್. ಅದಾದ್ಮೇಲೆ ಇವರು ಇಷ್ಟು ಆರೋಗ್ಯವಾಗಿದಾರಂದ್ರೆ 4 ಊರುಗಳಿಗೆ ಒಬ್ಬರೇ ತಾವೇ ನಡ್ಕೊಂಡು ಹೋಗಿ ಎಲ್ಲ ಇದು ಮಾಡಿದಕ್ಕಾಗಿ ಇವತ್ತುವರೆಗೂ ತುಂಬಾ ಆರೋಗ್ಯವಾಗಿದ್ದಾರೆ ಅಂತ ಹೇಳಿ ಹೇಳಕ್ ಬಯಸ್ತಾರೆ. ಆಮೇಲೆ ಆಗಿನ ಕಾಲದಲ್ಲಿ ಏನಿರಲಿಲ್ಲ, ಜಾಸ್ತಿ ಡೆಲಿವರಿ ಅವು ಇರಲಿಲ್ಲ. ಬಟ್ ಗ್ರಾಮೀಣ ಬ್ಯಾಂಕ್ ಆದ್ಮೇಲೆ ತುಂಬಾ ಕೆಲಸಗಳು ಬಂದು ಈಗ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. RD, PLI ಆಮೇಲೆ ಕಂಪ್ಯೂಟರ್. ಈಗಿನ ಏಜ್ ನಲ್ಲಿ ನಮ್ಮ ಇವ್ರು ಹೇಳ್ದಂಗೆ ಕಂಪ್ಯೂಟರ್ ಕಲ್ತ್ಕೊಂಡ್ಬಂದು ಭಾರಿ ಕಷ್ಟ. ಹುಡುಗರು ಹೇಳ್ಕೊಳ್ಳಪ್ಪ ಅಂದ್ರೆ ಕೈ ಹೊತ್ತಿದ್ದಾರೆ, ಅವ್ರಿಗೆ ಹೇಳ್ಕೊಳ್ಳೋಷ್ಟು ಇರೋದಲ್ಲ. ಅವ್ರಿಗೆ ಹೇಳ್ಕೊಳ್ಳೋಷ್ಟು ಅಷ್ಟು ನಮ್ಮ ಮೈಂಡ್ ಸೆಟಪ್ ಆಗೋದಿಲ್ಲ. ಆದ್ರೂ ಕೂಡ ಲಾಸ್ಟ್ ಒಂದು 6-7 ವರ್ಷದಾಗೆ ಕಂಪ್ಯೂಟರ್ ಕಲ್ತ್ಕೊಂಡು ಆಮೇಲೆ ಈ ಬ್ಯಾಂಕ್ ಬಂದಾಗ ಇನ್ನ ಬಂದಿತ್ತು. ಯಾವಾಗಲೂ ಮನೆಗೆ ದುಡ್ಡು ಡೆಲಿವರಿ ಕೊಡೋದಾಗ್ಲಿ ಇದಾಗ್ಲಿ ಅದಕ್ಕೆ ತಕ್ಕಂಗೆ ಒಳ್ಳೆ ಅಸಿಸ್ಟೆಂಟ್ಗಳು ಸಿಕ್ಕಿದ್ರು. ಮಂಜುನಾಥ್ ಅದಕ್ಕೆ ಮುಂಚೆ ಇರೋಣ ಎಲ್ಲ ಚೆನ್ನಾಗಿ ಇಷ್ಟು 47 ವರ್ಷ ಒಂದು ಕಪ್ಪು ಚುಕ್ಕೆ ಇಲ್ದಂಗೆ ಸೇವೆ ಮಾಡಿ
ತಮ್ಮ ಹೊಲಗಳು ನೋಡ್ಕೊಂಡು ಗುಡಿದು ಯಾವ್ದು ಒಂದು ದಿವಸ ಒಂದು ಪರಿಚಯ ಬರ ಇಲ್ಲಿ ಗುಡಿ ನೋಡ್ಕೊಂಡು ಆಮೇಲೆ ತಮ್ಮ ಸಂಸ್ಕಾರ ಆಮೇಲೆ ಎಲ್ಲಾ ಊರಿನಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲ ನೋಡ್ಕೊಂಡು ಜನರಿಗೆ ಒಂದು ರೀತಿಯಿಂದ ಒಳ್ಳೆ ಸೇವೆ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಈ ಶುಭ ಸಂದರ್ಭದಲ್ಲಿ 47 ವರ್ಷದ ನಿರಂತರ ಕಾರ್ಯದಿಂದ ನಿವೃತ್ತಿ ಆದ ಮೇಲೆ ಅವರ ಜೀವನ ಆಯುರಾರೋಗ್ಯ ಸುಖ ಎಲ್ಲ ನೆಮ್ಮದಿಯಾಗಿ ಸಿಗಲಿ ಅಂತ ಹೇಳಿ ಈ ಒಂದು ಶುಭ ಸಂದರ್ಭ ಹಾರೈಸಿ ನಾನು 2 ಮಾತು ಮುಗಿಸ್ತೇನೆ. ಸರ್ ಅವರಿಗೆ ಧನ್ಯವಾದಗಳು. ಈಗ ಅವರ ಕುಟುಂಬದ ವರ್ಗದಿಂದ ಅಶ್ವಥ್ ಸರ್ ಅವರು ಬಂದು ತಮ್ಮ ಅನಿಸಿಕೆಗಳು ತಿಳ್ಕೊಳ್ತಾರೆ. ಅಶ್ವಥ್ ಸರ್ ಬರೀ ಅವ್ರ ಕುಟುಂಬದ ನಂತರ ಇನ್ನು ಯಾರಾದ್ರೂ ತಮ್ಮ ಅನಿಸಿಕೆಗಳು ಯಾರಿದ್ರೆ ದಯವಿಟ್ಟು ಹೆಸರು ಮೊದಲೇ ಕೊಡ್ಬೇಕಾಗಿ ವಿನಂತಿ. ತದನಂತರ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ಈ ದಿನ ನಾವು ನಮ್ಮ ಅಣ್ಣನವರ ನಿವೃತ್ತಿ ಜೀವನದ ದಿನವನ್ನು ನಾವು ನೋಡ್ತಾ ಇದ್ದೇವೆ. ಇದು ಒಂದು ಸರ್ಕಾರದ ನಿಯಮ. ಇದು ಒಂದು ವಯಸ್ಸು ಅಂತ ಇಟ್ಟಿರುತ್ತೆ. ಆ ವಯಸ್ಸು ಮುಗಿದ ಮೇಲೆ ತಮ್ಮ ನಿವೃತ್ತಿ ಜೀವನ ಅನಿವಾರ್ಯವಾಗಿ ಅವರು ನಿವೃತ್ತಿಯನ್ನು ಗೊಳಿಸಬೇಕಾಗುತ್ತೆ. ಹಾಗಾಗಿ ಇದು ಒಂದು ಇಷ್ಟು ದಿನ ಸಂತೋಷವಾಗಿದ್ರು ಕೂಡ ಇವತ್ತು ನನ್ನ ಕೆಲಸದಿಂದ ಇವತ್ತು ನಿವೃತ್ತಿ ಆಗ್ತಿದ್ದೀನಿ ಅಂತಕ್ಕಂಥ ಒಂದು ಬೆಳಕು ನಿವೃತ್ತಿ ಆಗ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ. ಹಾಗಾಗಿ ಇವತ್ತು ನಿವೃತ್ತಿ ಜೀವನ ಮಾಡ್ತಾ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ. ಎಲ್ಲ ನಮಗೆ ಸಂತೋಷ. ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಗೋಟೂರಿನ ಮತ್ತು ಸುತ್ತಮುತ್ತಲಿನ ಎಲ್ಲ ಹಳ್ಳಿ ಜನ ಬಂದ್ಬಿಟ್ಟು ಎಲ್ಲರೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕಾಗಿ ನಿಮ್ಗೆಲ್ಲ ನಾನು ಧನ್ಯವಾದ ಅರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ಒಂದು ನಾನು ಈ ಸಮಯದಲ್ಲಿ 2 ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ನಮ್ಮ ತಂದೆಯ ಕಾಲದಿಂದಲೂ ನೋಡ್ತಾ ಇದ್ವಿ. ಸಣ್ಣ ಮಕ್ಕಳಿದ್ದಾಗ ನಮ್ಮ ತಂದೆಯವರು ಕೂಡ ತೋರಿಸ್ತಾ ಎಲ್ಲ ಊರುಗಳಿಗೆ ನಮಗೆ ತೋರಿಸ್ತಾ ಇದ್ರು. ಮಸೂದಿಪುರ, ಬಾಣಾಪುರ, ಕಲ್ಕೊಟ್ನಾಳಿ ಕೂಡ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು. ಯಾವ್ದೋ ಒಂದು ಪತ್ರ ನಿಂತ್ಕೊಂಡು ಲಾಸ್ಟ್ ಮನೆಗೆ ಹೋಗಿ ಯಾರಿಗೇನೋ ಕೊಡಪ್ಪ ಅಂತ ಹೇಳಿ ನಮ್ಮ ತಂದೆಯವರು ಕಳಿಸ್ತಾ ಇರ್ಲಿಲ್ಲ. ಪ್ರತಿಯೊಂದು ಮನೆಯೂ ನಮಗೂ ಕೂಡ ತೋರಿಸಿ ಅಭ್ಯಾಸ ಮಾಡಿಸಿದ್ರು ನಮಗೆ. ನಾವು ಕೂಡ ನಮ್ಮ ತಂದೆಯವ್ರ ಜೊತೆಗೆ ಎಷ್ಟೋ ಸಲ ಹೋಗ್ಬಿಟ್ವಿ. ಲಾಸ್ಟ್ ಮನೆ ಇದು ನೋಡಪ್ಪ ಅಲ್ಲಿ ಕೊಟ್ಬಾ ಅಂತಂದೇಳಿ ಒಂದು ಹುಡುಗನಿಂದ ಕಳಿಸ್ತಕ್ಕಂಥ ಒಂದು ಅಭ್ಯಾಸ ಅವರಲ್ಲಿ ಇರ್ಲಿಲ್ಲ. ಸೀದಾ ಮನೆಗೆ ಹೋಗಿ ಕೊಡ್ತಾ ಇದ್ರು. ನಾನು ಕೂಡ ಎಷ್ಟೋ ಸಲ ನಮ್ಮ ತಂದೆಯವರ ಪರವಾಗಿ ಎಲ್ಲಾ ಊರುಗಳಿಗೆ ಅಡ್ಡಾಡ್ಕೊಂಡು ಕೊಟ್ಟಂತ ಅನುಭವ ನನ್ನಲ್ಲಿ ಇದೆ. ಹಾಗಾಗಿ ನಮ್ಮ ತಂದೆಯವರು ಒಂದು ಸಂಸ್ಕಾರ, ಒಂದು ಒಳ್ಳೆ ಗುಣ, ಒಂದು ಯಾವ ಕೆಲಸವನ್ನು ನಾವು ನಿಯತ್ತಾಗಿ ಮಾಡಬೇಕು, ಯಾವ ತರ ನಿಯತ್ತಿಂದಿರ್ತಕ್ಕಂಥ ಎಲ್ಲಾ ಒಂದು ಅಭ್ಯಾಸವನ್ನು ನಾವು ನಮ್ಮ ತಂದೆಯವರಿಂದ ಕಲ್ತ್ಕೊಂಡಿದೀವಿ. ಅದೇ ಒಂದು ಗುಣ ನಮ್ಮಲ್ಲಿ ಎಲ್ಲಾ ಅಣ್ಣ ತಮ್ಮರಿಗೂ ಬಂದಿದೆ. ಅದರಲ್ಲಿ ನಮ್ಮ ಭೀಮಸೇನರ ಆದಕ್ಕಂತ ಅಣ್ಣನವರು ಕೂಡ ಅದೇ ಒಂದು ಹುದ್ದೆಯಲ್ಲಿ ಮುಂದುವರೆದು ಈ ಪೋಸ್ಟ್ ಮಾಸ್ಟರ್ ಆಗಿ 48 ವರ್ಷ ಸೇವೆ ಮಾಡಿ ಎಲ್ಲರೂ ಒಂದು ಸುತ್ತಮುತ್ತಲಿನ ಹಳ್ಳಿಯ ಜನರನ್ನ ಮೆಚ್ಚುಗೆಯನ್ನು ಗಳಿಸಿ ಒಂದು ಸಹಕಾರಿ ಒಂದು ಒಳ್ಳೆ ಸೇವೆಯನ್ನು ಮಾಡಿದ್ದಾರೆ. ಅದಕ್ಕೆ ನಮಗೆ ಬಹಳಷ್ಟು ಖುಷಿ ಆಗ್ತಾ ಇದೆ. ಇಂತಹ ಒಂದು ಜೀವನದಲ್ಲಿ ಒಂದು ನಿವೃತ್ತಿ ಅಂತಕ್ಕಂಥದ್ದು ಇವತ್ತು ಬಂದಿದೆ. ಹಾಗಾಗಿ ಮುಂದೆ ಅವರು ಸುಖವಾಗಿ ಸಂತೋಷವಾಗಿ ಇರಲಿ ಅಂತ ಹೇಳಿ ನಾನು ಈ ಒಂದು ವೇದಿಕೆಯ ಮೂಲಕ ನಾನು ಕೋರ್ಕೊಳ್ತಾ ಇದ್ದೇನೆ. ಅವರ ಸಹೋದರರ ಜೀವನ ಹಾಗೂ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಈಗ ಅವರ ಹಿರಿಯ ಸಹೋದರಿ ಆಗಿರ್ತಕ್ಕಂಥ ರಂಗನಾಥ್ ಸರ್ ಅವರು ಬಂದು ತಮ್ಮ ಅನಿಸಿಕೆಗಳನ್ನ ತಿಳಿಸಬೇಕಾಗಿ ಕೇಳ್ಕೊಳ್ತಾರೆ. ಬನ್ನಿ ಸರ್, ಪರವಾಗಿಲ್ಲ. ಇಲ್ಲೊಂದು ನೋಡ್ರಿ, ಎಲ್ಲ ಊಟದ ಸಮಯ ಆದ್ರೂ ಕೂಡ ಇಷ್ಟೊಂದು ಜನ ಕೂತಿದ್ದಾರೆ. ಇಲ್ಲೊಂದು ಅದ್ದೂರಿ ಸಮಾರಂಭ, ಮದುವೆ ಸಮಾರಂಭಕ್ಕೂ ಕೂಡ ಕಡಿಮೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಜೋರಾಗಿ ಚಪ್ಪಾಳೆ ತಪ್ಪಬೇಕಾಗಿ ಕೇಳ್ಕೊತಾ ಇದ್ದಾರೆ. ಎಲ್ಲಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಗಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಗೋಟೂರು ಮತ್ತು ಯರಗುಡಿ ಗ್ರಾಮದ ನನ್ನೆಲ್ಲ ಆತ್ಮೀಯ ಸ್ನೇಹಿತರೆ, ರೈತರೇ, ಈ ದಿನ ನಮ್ಮ ಮಟ್ಟಿಗೆ ಹೇಳೋದಾದ್ರೆ ಇದೊಂದು ಸುದಿನ. ಯಾಕೆ ಅಂತಂದ್ರೆ ನಮ್ಮ ತಂದೆಯವರ ಮೊದಲಾಗಿ ಈಗಿನ ನಮ್ಮ ಭೀಮಸೇನರ ಅವರು ನಿವೃತ್ತಿ ಹೊಂದ್ತಾ ಇದ್ದಾರೆ. ಅಂದ್ರೆ 66ರಿಂದ ಒಂದು 70 ವರ್ಷಗಳ ಕಾಲ ಈ ಒಂದು ಅಂಚೆ ಸೇವೆಯಲ್ಲಿ ನಾವೆಲ್ಲ ತೊಡಗಿಸಿಕೊಂಡಿದ್ದೀವಿ ಅಂತಂದ್ರೆ ಇದೊಂದು ನಾನು ಬಹಳ ಗರ್ವದಿಂದ ಹೇಳ್ತೀನಿ. ಅದು ನಮ್ಗೆ ಬಹಳ ಹೆಮ್ಮೆಯ ಸಂಗತಿ ಕೂಡ. ನಾವು ನೋಡ್ತಾ ಇದ್ದೀವಿ, ನಮ್ಮ ತಂದೆಯವರು ಕೂಡ ನಮ್ಮ
ತಂಗಿ ಲಗ್ನ 11 ಗಂಟೆಗೆ ಆದ್ರೆ 4 ಗಂಟೆಗೆ ಪೋಸ್ಟ್ ಬರುತ್ತೆ, ನಾನು ಹೋಗ್ಬೇಕಂತೇಳಿ ಹೊಸಪೇಟೆಗೆ ಇಲ್ಲ ಅವತ್ತಿಗೆ ಅವರು ಲಗ್ನ ವಿದ್ಯಾರ್ಥಿಗಳು ನೀವು ಕಾರ್ಯಕ್ರಮಗಳು ಮಾಡ್ಕೊಂಡ್ರಿ 4 ಗಂಟೆಗೆ ಡೆಲಿವರಿ ಕೊಡ್ಬೇಕು ಅಂತ ಹೇಳಿ ಹೊಸಪೇಟೆಯಿಂದ ಇಲ್ಲಿ ಬಂದ್ರು. ಇದು ನಮ್ಗೆ ಆದರ್ಶ ಅಂತ ಮತ್ತೇನು ಅಂದ್ರೆ ನಾವು 5 ಜನ ಅಂದ್ರೆ 7 ಜನ ಕೂಡ ಈ ಒಂದು ಸೇವೆಗೆ ಈ ಅಂಚೆ ಸೇವೆಗೆ ಸಲ್ಲಿಸ್ತಕ್ಕಂಥ ಕೆಲಸ ಎಲ್ಲರಿಗೂ ಬಿಟ್ಟಿತ್ತು. ನಮ್ಗೆ ಮನೆ ಎಲ್ಲರೂ ಅಕೌಂಟ್ಸ್ ಎಲ್ಲ ಕಲ್ತಿದ್ವಿ. ಸೊ ಇದು ನಮ್ಗೆ ಬಹಳ ಹೆಮ್ಮೆಯ ವಿಷಯ ಕೂಡ. ಈ ಅಂಚೆ ಸೇವೆ ಅಂದ್ರೆ ಮನಸ್ಸುಗಳ ಮನೆಯನ್ನ ತಲುಪತಕ್ಕಂಥ ಕೆಲಸ. ಸೊ ಹಾಗಾಗಿ ಇವತ್ತು ಅಂಚೆ ಸೇವೆ ಅಂತಂದ್ರೆ ಎಲ್ಲಾ ಸೇವೆಗಳಲ್ಲಿ ಸಾಕಷ್ಟು ನೋಡ್ತೀವಿ ನಾವು. ಅಲ್ಲಿ ಕರಪ್ಷನ್ ಆಯ್ತು, ಇಲ್ಲಿ ಆಯ್ತು. ಆದ್ರೆ ಈ ಒಂದು ಅಂಚೆ ಸೇವೆ ಇದೆ, ಈ ಅಂಚೆ ಸೇವೆಯಲ್ಲಿ ಶಿಸ್ತು ಮಾತ್ರ ಬಹಳ ನಾವು ಕಂಡಿದ್ದೀವಿ. ನಮ್ಮ ತಂದೆಯವರು ಬಹಳ ಶಿಸ್ತಿಗೆ ಬಹಳ ಹೆಸರಾಗಿರ್ತಕ್ಕಂಥವ್ರು. ಯಾವುದೇ ವಿಷಯಕ್ಕೆ ನಾನು ಸಾಕಷ್ಟು ನೋಡಿದ್ದೀನಿ. ಮನೆಯವರು ಫಾರ್ಮ್ಸ್ ಬಂದ್ಬಿಡ್ತಾ ಇತ್ತು, ದುಡ್ಡು ಬರ್ತಾ ಇದ್ದಿಲ್ಲ. ಇಮಿಡಿಯೇಟ್ ಕಂಪ್ಲೇಂಟ್ ಬುಕ್ಗೆ ಬಂದ್ಬಿಡ್ತಾ ಇದ್ರು, ಈಗ ಬರೀ ಮನೆಯವರು ಫಾರ್ಮ್ ಬಂದಿದ್ದಾರೆ, ದುಡ್ಡು ಬಂದಿಲ್ಲ ಅಂತ ಹೇಳಿ. ಯಾಕೆ ಅಂತ ಹೇಳಿ ಇಮಿಡಿಯೇಟ್ ಎನ್ಕ್ವೈರೀಸ್ ಆಗ್ತಾ ಇತ್ತು. ಅಂದ್ರೆ ಇದು ಅವರ ಮಾಡಿದ್ದು ದೊಡ್ಡ ಕೆಲಸ ಅಂತ ಅನ್ನೋದಕ್ಕಿಂತ ಅವರ ಆನೆಸ್ಟಿಗೆ ನಾವು ಯಾವತ್ತಿಗೂ ಅವರ ಪ್ರಾಮಾಣಿಕತೆಗೆ ಅವತ್ತು ಯಾವತ್ತೂ ಬೆಲೆ ಕೊಡಬೇಕು. ಆ ಬೆಲೆಯ ಈ ಒಂದು ಬೆವರಿ ಏನಿದೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ, ನಾವು ಮನೆಯವರೆಲ್ಲ. ಸೊ ಮತ್ತೊಂದು ಈ ದೇವಕಿ ಮತ್ತು ಕೃಷ್ಣನ ಸಂಬಂಧ. ನಾವು ಇಲ್ಲಿ ದೇವಕಿ ಸ್ಥಾನದಲ್ಲಿ ನಾವು ಎಲ್ಲಿ ನಾವು ಗೊತ್ತಿದ್ದಾದ್ರೂ ಕೂಡ ಯಶೋದೆಯ ಸ್ಥಾನದಲ್ಲಿ ನಾವು ಪಾಲನೆ ಪೋಷಣೆ ಆಗಿದ್ದು ಗೋಟರಲ್ಲಿ. ಸೊ ಹೀಗಾಗಿ 2 ಗ್ರಾಮಗಳ ನಮ್ಮೆಲ್ಲರ ಬೆಳವಣಿಗೆಗೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಏನಿದೆ ಅದು ಮಹತ್ತರವಾದ್ದು. ಇವತ್ತು ನಾವೆಲ್ಲ ಬೇರೆ ಬೇರೆ ಇಲಾಖೆಗಳಲ್ಲಿ ನಾವು ನಮ್ಮ ಸ್ಥಾನದಲ್ಲಿ ಗೌರವವನ್ನು ವಹಿಸಿಕೊಂಡು ಇವತ್ತು ಕೂಡ ನಾವು ಜೀವನ ಮಾಡ್ತಾ ಇದ್ದೇವೆ. ಅದು ಎಲ್ಲರಿಗೂ ಗೊತ್ತಿದೆ. ಸೊ ಹೀಗಾಗಿ ಈಗಿನ ನಮ್ಮ ಸಹೋದರಾಗಿರ್ತಕ್ಕಂಥ ಭೀಮಸೇನರಾವ್ ಮತ್ತು ಅವರ ಕುಟುಂಬದವರೆಲ್ಲ ನಿವೃತ್ತಿ ಆದರೂ ಕೂಡ ಅವರ ಯಾವತ್ತಿಗೂ ಈ ನಮ್ಮ ಹಳ್ಳಿಗಳಲ್ಲಿ ಏನು ಗೋಟೂರು ಆಗ್ಬೋದು, ಸುತ್ತಮುತ್ತ ಗ್ರಾಮ ಆಗ್ಬೋದು, ಎಲ್ಲುಡಿ ಆಗ್ಬೋದು, ಎಲ್ಲರ ಜೊತೆಗೆ ಸಾಮರಸ್ಯದಿಂದ ಅದಕ್ಕೆ ಸರ್ವೇ ಜನ ಸುಖಿನೋ ಭವಂತು ಅಂತಕ್ಕಂಥದ್ದು ಏನನ್ನು ಪಾಲಿಸಿದ್ರೆ ಅದು ನಮ್ಮ ಕುಟುಂಬದಲ್ಲಿದೆ. ಅದು ಪ್ರತ್ಯೇಕವಾಗಿ ಹೇಳೋದಾದ್ರೆ ನಮ್ಮ ಸಹೋದರಾಗಿರ್ತಕ್ಕಂಥ ಭೀಮಸೇನರಾವಲ್ಲಿ ಅದನ್ನು ನಾವು ಕಾಣ್ತೀವಿ. ಹಾಗಾಗಿ ನಾವು ಎಲ್ಲರೂ ಒಟ್ಟಿಗೆ ಬಾಳೋಣ, ಒಟ್ಟಿಗೆ ಇಂಥ ಕಾರ್ಯಕ್ರಮಕ್ಕೆ ಸೇರೋಣ ಅಂತ ಹೇಳ್ತಾ ಒಂದು 2 ಮಾತಾಡೋದಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ಯುವತಿಗೆ ನಮಸ್ಕಾರ. ನಿಜವಾಗಿಯೂ ಕಾರ್ಯಕ್ರಮ ಮಾತುಗಳು ಎಲ್ಲರ ಆತ್ಮಸ್ಥೈರ್ಯವನ್ನ ಹೆಚ್ಚಿಸುವಂತ ರೀತಿಯಲ್ಲಿ ಅವರ ತಂದೆಯವರು ಯಾವ ರೀತಿ ನಿಷ್ಪಕ್ಷವಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಅಂತಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಯಾರು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ಬೋದು. ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ನಾವು ನೋಡ್ತೀವಿ. ಭೀಮಸೇನ್ ಸರ್ ಅವರು ಕೂಡ ಸಾಕಷ್ಟು ಪ್ರಮೋಷನ್ಸ್ ಮುಂಬರ್ತಿಗಳು ಬಂದ್ರು ಕೂಡ ಇಲ್ಲ ನನಗೆ ಆಂಜನೇಯನ ಸೇವೆ ಮಾಡ್ತಕ್ಕಂಥದ್ದು ಕೆಲಸ ಇದೆ, ಹಾಗಾಗಿ ನಾನು ಎಲ್ಲಿ ಹೋಗಲ್ಲ, ಅದೇನೇ ಇದ್ರು ಕೂಡ ನನಗೆ ಇರ್ತಕ್ಕಂಥ ಜೀವನ ತೃಪ್ತಿಯಲ್ಲಿದೆ, ನಾನು ಇರ್ತಕ್ಕಂಥ ಅಂಚೆ ಸೇವೆಯನ್ನು ಮಾಡ್ತೀನಿ, ಅದ್ರ ಜೊತೆಗೆ ಗುರಿ ಅಂದ್ರೆ ಆಂಜನೇಯನ ಸೇವೆ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಅಂತಂದ್ರೆ ಅವರು ಇನ್ನು ಉಳಿದಿರ್ತಕ್ಕಂಥವ್ರು ಮುಂದೆ ಹೋಗೋ ಮಾರ್ಗದರ್ಶನ ನೀಡಿದ್ರು ಹೊರತು ತಾವು ಅಲ್ಲಾಗೆ ಉಳ್ಕೊಂಡ್ರು. ಈಗ ಅವರ ಮಗಳು ಮತ್ತೆ ಅಳಿಯ ಅವರು ತಮ್ಮ ಅನಿಸಿಕೆಗಳನ್ನು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ವೀಣಾ ಹಾಗೂ ವೆಂಕಟೇಶ್ ಬಾಬು ಬರ್ಬೇಕು. ವೀಣಾ ನಮಸ್ಕಾರ ಎಲ್ಲರಿಗೂ. ನಮ್ಮ ಮಾವರಾದಂಥ ಭೀಮಸೇನ್ ಅವ್ರಿಗೂ ಮತ್ತು ಅವರ ಅವ್ರ ನಿರ್ದಿಷ್ಟ ಸುಖವಾಗಿರ್ಲಿ, ಎಲ್ಲರೂ ದೊಡ್ಡ ಸಂಪಾದನೆ ಮಾಡ್ತಾರೆ. ಇವರು ಜನ ಸಂಪಾದನೆ ಮಾಡಿದ್ರೆ ಇದನ್ನೇ ಹಿಂಗೆ ಮುಂದುವರ್ಸ್ಕೊಂಡು ಹೋಗಿ. ಧನ್ಯವಾದ. ಈಗ ಯಾರಾದ್ರೂ ಮಾತಾಡ್ಬೋದು, ಇಲ್ಲಾಂದ್ರೆ ಸನ್ಮಾನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತೇವೆ. ಮೊದಲಿಗೆ ಕುಟುಂಬ ಮಾತಾಡ್ತಾ ಇದ್ದಾರೆ, ಬರ್ಬೇಕು ಸರ್. ಕೊಡ್ತೇನೆ ಅಲ್ಲ
ಗಣ್ಯರೇ ಹಾಗೂ ವಯೋನಿವೃತ್ತಿ ಹೊಂದುತ್ತಿರುವ ಭೀಮಸೇನರಾವ್ ಅವರ ದಂಪತಿಗಳೇ ಹಾಗೂ ಇಲ್ಲಿ ಕಲ್ತಂತ ಎಲ್ಲ ಪ್ರಮುಖರೇ. ಇವ್ರು ಯಾರಪ್ಪ ಇಲ್ಲಿ ಬಂದು ಮಾತಾಡ್ತಾ ಇದ್ದಾರೆ, ನಮ್ಗೆ ಯಾರು ಗೊತ್ತೇ ಇಲ್ಲ ಇವರು ಅನ್ಕೋಬೇಡ್ರಿ. ಸುಭದ್ರಮ್ಮ ಅವರ ಅಕ್ಕ ನಾನು. ನಮ್ಮದು ತೊಂದೂರು ತಾಲೂಕು ಚೋರ್ನೂರು ಗ್ರಾಮದಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡಿ 41 ವರ್ಷ 8 ತಿಂಗಳಾಗಿ ಈಗ 15 ವರ್ಷ ಆಯ್ತು ರಿಟೈರ್ಡ್ ಆಗಿ. ಇನ್ನೂ ವಿಷಯ ಹೇಳಬೇಕು ಅಂತಂದ್ರೆ, ನಮ್ಮ ತಂಗಿ ಮದುವೆ ಮಾಡೋ ಮುಂದೆ ಎದುರುಗೊಳ್ಳೋ ಸಂದರ್ಭದಲ್ಲಿ ಭೀಮಸೇನರಾವ್ ಅವರು ಹೇಳಿದ್ರು, ನಮಗೆ ಇವ್ರು ಟೀಚರ್. ನನಗೆ ನೆನಪಿಲ್ಲ. ಬಾಬುರಾಜರವರು ಪೊಲೀಸ್ ಡಿಪಾರ್ಟ್ಮೆಂಟ್ ನ ಕೆಲಸ ಮಾಡೋ ಮುಂದೆ ಹೊಸಪೇಟೆಯಲ್ಲಿ ಇರಬೇಕಾದ್ರೆ ವಿವೇಕಾನಂದ ಸ್ಕೂಲ್ ನಲ್ಲಿ ಇವರು ಬಂದಿದ್ರಂತೆ, ಓದಿದ್ದಾರೆ ನನ್ನ ಕೈಯಲ್ಲಿ. ಅದು ಅಲ್ಲದೆ ಅಶ್ವಥ್ ಅವರು ಕೂಡ ನನ್ನ ಸ್ಟೂಡೆಂಟ್. ಇವರ ಕುಟುಂಬ ವರ್ಗದ ನಂದು ಇದು ಸಂಬಂಧ ಆಗಿನಿಂದನೂ ಇದೆ. ಅದು ಆ ನಂತರ ಗೊತ್ತಾಯಿತು. ಆಗಲಿ ಇವರ ಈಗೇನು ಮಾತಾಡಿದ್ರಲ್ಲ ಅಳಿಯ ಭೀಮಸೇನರಾವ್ ಅವರ ಅಳಿಯ ವೆಂಕಟೇಶ ಬಾಬು ಅವರ ತಂದೆ ಬಂದಿದ್ದಾರೆ. ಅವರು ಹೈಸ್ಕೂಲ್ ಟೀಚರು, ನಾವು ಪ್ರೈಮರಿ ಸ್ಕೂಲ್ ಟೀಚರ್. ವೆಂಕಟೇಶ ಬಾಬು ಅವರ ಅಕ್ಕ ವನಿತಾ, ಕೋಟಿ ಪ್ರಕಾಶ್ ಅವರ ತಮ್ಮ, ಅವರು ಕೂಡ ನಮ್ಮ ಸ್ಟೂಡೆಂಟ್ಸ್. ಈ ಶಿಷ್ಯ ವರ್ಗ ಸಂಬಂಧಪಟ್ಟು ಇಷ್ಟು ಹೆಸರು ಪಡೆದು ಇಷ್ಟು ಇದು ಮಾಡಿದ್ದಾರೆ ಅಂತಂದ್ರೆ ನನಗೆ ಬಹಳ ಸಂತೋಷ ಅನ್ನಿಸ್ತದೆ. ಯಾಕಂದ್ರೆ ಶಿಕ್ಷಕರಿಗೆ ನಾನು ಹೇಳಿದ ಒಬ್ಬ ವ್ಯಕ್ತಿಗಳು ಇಷ್ಟು ಹೆಸರನ್ನು ಗಳಿಸ್ತಾರೆ ಅಂದಾಗ ನನಗೆ ಬಹಳ ಸಂತೋಷ ಅನ್ನಿಸ್ತದೆ. ಬಹಳ ಇದಾಗಿದೆ. ಇಲ್ಲೆಲ್ಲ ಇಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇದು ಮಾಡಿದ್ದೀರಿ. ಅದು ಅಲ್ಲದೆ ಅವರು ಗೋಟೂರು ಆಂಜನೇಯನ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ. ಅದು ದೊಡ್ಡ ಮುಖ್ಯ. ಅದು ಆಂಜನೇಯ ಯಾರನ್ನೂ ಕೈ ಬಿಡೋದಿಲ್ಲ, ನಿಮ್ಮನ್ನು ಬಿಡಲ್ಲ, ನನ್ನೂ ಬಿಡಲ್ಲ, ಅವ್ರನ್ನು ಬಿಡಲ್ಲ. ಇಷ್ಟು ದಿವಸ ಹಾಗೆ ಹೇಳ್ತಾ ಇದ್ರು ಅವರು, ಅಯ್ಯೋ ನಾನು ಪೋಸ್ಟ್ ಕೆಲಸ ಮಾಡ್ಬೇಕ್ರಿ, ಬರೋದು ಆಗಲ್ಲ ಯಾವ ಕಾರ್ಯಕ್ರಮಕ್ಕೂ ನಿಮ್ಮ ಮನೆಗೆ, ನಿಮ್ ತಂಗಿನ ಕಳಿಸ್ಬಿಡ್ತೀನಿ. ಈಗ ರಿಟೈರ್ಡ್ ಆಗ್ಯಾರ ಬರ್ರಿ ಅಂದ್ರೆ ಆಂಜನೇಯ ಬಿಡೋದಿಲ್ಲ. ಹೀಗಾಗಿದೆ. ಇರ್ಲಿ, ಆಗ್ತವೆ. ಸೇವಾ ಭಾವನೆಯಿಂದ ಎಲ್ಲಾ ಕೆಲಸಗಳನ್ನ ನನ್ನ ಶಿಷ್ಯರು ಮಾಡ್ತಾರ ಅನ್ನೋ ಸಂತೋಷ ನನಗಿದೆ. ಅವರು ಮಾಡಿದ್ದಾರೆ. ಇಷ್ಟೊತ್ತು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಮಾತುಗಳನ್ನು ಕೇಳಿದಾಗ ನನಗೆ ಬಹಳ ಸಂತೋಷ ಅನಿಸ್ತು. ಆ ಸಂತೋಷದಿಂದಲೇ ಇಲ್ಲಿ ಬಂದು ಮಾತನಾಡ್ಬೇಕು ಅಂತ ಮಾತಾಡ್ತಾ ಇದ್ದೀನಿ. ಎಲ್ಲರೂ ನನ್ನನ್ನ ಇಲ್ಲಿಗೆ ಕರೆಸಿ ಮತ್ತೆ ಕಾರ್ಯಕ್ರಮ ಮಾಡಿದ್ದಕ್ಕೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದಕ್ಕೂ ಕೂಡ ನಾನು ನಿಮ್ಮೆಲ್ಲರಿಗೂ ವಂದಿಸಿ, ನಿಮ್ಗೆಲ್ಲರಿಗೂ ಆಯುಷ್ ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ದೇವರಲ್ಲಿ ಬೇಡ್ಕೊಂಡು ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ತಂಗಿಗೆ ಒಳ್ಳೆ ಸ್ಟೂಡೆಂಟ್ ಹುಡುಕಿದ್ರು. ಈಗ ಸನ್ಮಾನ ಕಾರ್ಯಕ್ರಮ ಮೇಲೆ ಇಲ್ಲಿ ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡ್ಬೋದು. ಮೇಲ್ವರ್ಷ ಶ್ರೀನಿವಾಸ್ ಸರ್ ಇದರ ಸರ್ ಪರವಾಗಿಲ್ಲ. ಓಕೆ ಸರ್. ಈಗ ಸನ್ಮಾನ ಕಾರ್ಯಕ್ರಮ ಮೊದಲು ಕುಟುಂಬದವರಿಗೆ ಆದ್ಯತೆ. ಮೊದಲಿಗೆ ಸ್ಟೇಜ್ ಮೇಲೆ ಇರ್ತಕ್ಕಂಥ ಗಂಡರೆಲ್ಲ ಕೆಳಗಡೆ ಇದ್ರೆ ಸ್ವಲ್ಪ ಸಮಯ ಇದೆ, ಸ್ಪೇಸ್ ಇದಾಗತ್ತೆ ಅನ್ಸುತ್ತೆ. ದಯವಿಟ್ಟು ಎಲ್ಲರೂ ಮುಂದ್ಗಡೆ ಕೂರ್ಬೇಕಂತ ಕೇಳ್ಕೊಳ್ತಾ ಇದೀವಿ. ಮೊದಲು ವೈ ರಂಗನಾಥ್ ಸರ್ ಅವರು ಹಾಗೂ ಅವರ ಫ್ಯಾಮಿಲಿ ಕಡೆಯಿಂದ ಸನ್ಮಾನ ಕಾರ್ಯಕ್ರಮ. ನಂತರದಲ್ಲಿ ಅಶ್ವಥ್ ನಾರಾಯಣ ಸರ್ ಹಾಗೂ ಅವರ ಕುಟುಂಬದವರು. ಆಮೇಲೆ ವೈಯಕ್ತಿಕವಾಗಿ ಕುಟುಂಬದವರು ಆದ್ಮೇಲೆ ವೈಯಕ್ತಿಕವಾಗಿ ಯಾರಾದ್ರೂ ಸನ್ಮಾನ ಮಾಡೋದಿದ್ರೆ ಹೆಸರು ತಿಳಿಸ್ತದೆ. ನನ್ನ ಕುಟುಂಬದವರ ತಕ್ಷಣ ಕರೀತೇನೆ. ಹಲೋ. ಸನ್ಮಾನ ಮಾಡತಕ್ಕಂಥವರು ಮೊಟ್ಟ ಮೊದಲದಾಗಿ ಅವರ ಕುಟುಂಬ ವರ್ಗದ ಸದಸ್ಯರು ಮಾಡಿದ ನಂತರ ನಿಧಾನವಾಗಿ ಎಲ್ಲರೂ ಸನ್ಮಾನ ಮಾಡಬೇಕಂತ ತಿಳಿಸ್ತಾರೆ. ಮೊದಲು ಕುಟುಂಬದವರ ನಂತರ ಇಲಾಖೆ ವತಿಯಿಂದ ಹಾಗೂ ವೈಯಕ್ತಿಕ ಸನ್ಮಾನಗಳಿರುತ್ತೆ. ಮ್ಯಾಕ್ಸಿಮಮ್ ಒಂದು ಹಾಫ್ ಅನ್ ಅವರ್ ಒಳಗಡೆ ಕಂಪ್ಲೀಟ್ ಆಗುತ್ತೆ. ಯಾರು ಗಡಿಬಿಡಿ ಮಾಡ್ಕೋಬೇಡ್ರಿ. ಇಲ್ಲಿವರೆಗೆ ಸಮಯ ಜೊತೆಯಿಂದ ದಯವಿಟ್ಟು ಆರಾಮ್ತಾ ಇದ್ದಾರೆ. ತದನಂತರದಲ್ಲಿ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಯಾರು ಅದೇ ರೀತಿ ಊಟ ಮಾಡದೆ ಹೋಗ್ಬಾರ್ದು. ನಂತರದಲ್ಲಿ ಹೇಳ್ತಕ್ಕಂಥ ಹೆಸರು ರೆಡಿ ಆಗಿರ್ಬೇಕು. ನೆಕ್ಸ್ಟ್ ಅಶ್ವಥ್ ನಾರಾಯಣ ಸರ್ ಅವರ ಕುಟುಂಬ, ಅದಾದ ನಂತರ ಆಂಜನೇಯ ಮೂರ್ತಿ ಹಾಗೂ ಅವರ ಕುಟುಂಬದವರು ರೆಡಿ ಆಗಿರ್ಬೇಕಾಗಿ ಹೇಳ್ತಾ ಇದ್ದೀವಿ.
ಫೋಟೋ ಐತೆ ಒಬ್ಬರ ಕಡೆ ಬರ್ರಿ ಯಾರು ಸೌಮ್ಯ ಅದು ವೀಣಾ ಅವರು ಎಲ್ಲಿದ್ರು ಬರ್ಬೇಕಾಗಿ ಕೊಟ್ಟಂಗೆಲ್ಲ ಮಾಡ್ಕೊಂಡು ಅಲ್ಲೇ ಎಲ್ಲ ತೆಗೆದು ಒಂದು ವಿಶೇಷ ಏನಂದ್ರೆ ಇವ್ರ ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲಾ ಸುಶಿಕ್ಷರು ಮತ್ತು ಎಲ್ಲರೂ ಸಮಾಜ ಸೇವಕರು ಒಂದೊಂದು ವಿಭಾಗದಲ್ಲಿ ತಾವು ತಮ್ಮ ಸೇವೆಯನ್ನು ನಿರ್ವಹಿಸ್ತಾ ಇರ್ತಾರೆ. ಮುಂದಿನದಾಗಿ ಅಶ್ವತ್ಥನಾರಾಯಣ ಸರ್ ಹಾಗೂ ಅವರ ಕುಟುಂಬದವರು ಈ ಮೂಲಕ ಎಲ್ಲ ಸೈನಿಕರಿಗೆ ತಿಳಿಸಬಹುದೇನೆಂದ್ರೆ ವಿಶೇಷವಾಗಿ ಅವರು ಗೂಟೂರು ಗ್ರಾಮದಲ್ಲಿ ನಾಳೆ ಸೋಮವಾರ ಭಜನೆ ಇರ್ತದೆ. ಯಥಾವತ್ತಾಗಿ ಪ್ರತಿದಿನ ಸೋಮವಾರ ಭಜನೆ ಇರ್ತದೆ ಬಸವೇಶ್ವರ ದೇವಸ್ಥಾನದಲ್ಲಿ. ಆ ಭಜನೆ ಆದ ನಂತರ ಭೀಮಸೇನ ಅವರ ಒಂದು ಸನ್ಮಾನ ಕಾರ್ಯಕ್ರಮ ಇರ್ತಕ್ಕಂಥದ್ದು ಭಜನಾ ಮಂಡಳಿ ಸದಸ್ಯರು ಎಲ್ಲರೂ ಅಲ್ಲಿ ತಿಳ್ಕೊಳ್ಳೋದು ಅಲ್ಲಿ ಮಾಡಿ ಒಗ್ಗರಣೆ ಹಾಕಿ ಅಲ್ಲಿ ಸನ್ಮಾನ ಕಾರ್ಯಕ್ರಮ ಇರ್ತಕ್ಕಂಥದ್ದು ಅವ್ರಿಗೆಲ್ಲರೂ ಸಮಸ್ಬೇಕಂತೇಳಿ ತಿಳಿಸ್ತಕ್ಕಂಥದ್ದಾಗಿದೆ. ನಂತರದಲ್ಲಿ ಮಲ್ಲಿಕಾರ್ಜುನ ರೆಡ್ಡಿ ಸರ್ ಅವರು ಸನ್ಮಾನ ಮಾಡಬೇಕಾಗಿ ಕೇಳ್ಕೊತಾದ್ರು. ಮಲ್ಲಿಕಾರ್ಜುನ ರೆಡ್ಡಿ ಸರ್ ಅಶ್ವತ್ಥನಾರಾಯಣ ಸರ್ ಆಗಲಿ. ಸೈಡ್ ನಿಂತ್ಕೊಳ್ಳ ಫೋಟೋ ತೆಗೆದು ಕೊಡ್ತೇವೆ. ಸಂತೃಪ್ತಿ ಮೌಖ ಆಫೀಸಿನ ಸಿಬ್ಬಂದಿಗಳ ಸ್ವಲ್ಪ ಊಟದ ವ್ಯವಸ್ಥೆಯನ್ನ ನೋಡ್ಕೋಬೇಕಾಗಿ ಕೇಳ್ತಾ ಇದ್ವಿ. ಟೇಬಲ್ಸ್ ಸ್ವಲ್ಪ ಚೇರ್ಸ್ ಅರೇಂಜ್ಮೆಂಟ್ ಊಟಕ್ಕೆ ಈ ಸನ್ಮಾನ ಕಾರ್ಯಕ್ರಮ ಆದ ತಕ್ಷಣ ಊಟದ ವ್ಯವಸ್ಥೆ ಇರುತ್ತೆ. ಆಯ್ತಮ್ಮನ ಆಟೋ ಧನ್ಯವಾದಗಳು.
ಮಲ್ಲಿಕಾರ್ಜುನ ರೆಡ್ಡಿ. ಸರ್ ಅದು ಸ್ವಲ್ಪ ಒಬ್ಬರಾದ ನಂತರ ಒಬ್ಬರು ವೇದಿಕೆ ಮೇಲೆ ಬರಬೇಕು. ಇನ್ನು ಕೇವಲ 15-20 ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ. ಚೆನ್ನ ಆಚಾರ್ಯ ಸ್ವಲ್ಪ ಊಟದ ವ್ಯವಸ್ಥೆ ನೆರಳಿರ್ತಕ್ಕಂಥ ಟೇಬಲ್ ಹಾಕಿ ಸ್ವಲ್ಪ ಊಟದ ವ್ಯವಸ್ಥೆ ಹುಡುಕಬೇಕಾಗೆ. ಮನ್ನಪ್ಪಾಚಾರ್ಯ ನಾಗರಾಜ್ ಊಟದ ವ್ಯವಸ್ಥೆ ಟೇಬಲ್ ಎಲ್ಲ ರೆಡಿ ಮಾಡ್ಕೊಳ್ಬೇಕಾಗ್ತದೆ. सेवाभिवृद्धि अंदर में काम ಅವರಿಗೆ ಧನ್ಯವಾದಗಳು. ಈಗ ಮಲ್ಲಿಕಾರ್ಜುನ ರೆಡ್ಡಿ ಅವರ ಇದು ಮಾಡ್ಬೇಕು, ಸನ್ಮಾನ ಮಾಡ್ಬೇಕು. ನಂತರದಲ್ಲಿ ಗೋವರ್ಧನ್ ಇರ್ತಾರೆ ಅವರು. ಅದಾದ್ಮೇಲೆ ದಿವಾಕರ್ ಸ್ವಾಮಿ ಅವರು. ನೋಡ್ರಿ ಒಂದು ವಿಶೇಷ ಇದು ನಮ್ದೇ ಇದೆ. ಮತ್ತೆ ಫಸ್ಟ್ ಇವ್ರು ಹಾಕ್ಬೇಕು, ಇವಾಗ ರಾಂಗ್ ಮತ್ತೆ ಚೇಂಜ್ ಮಾಡ್ರಿ. ಈ ಗ್ರಾಮೀಣ ಕೆಳಗಡೆ ಸ್ವಲ್ಪ ಗಾಡಿ ಬಿಟ್ಟಿದ್ರೆ ಸ್ವಲ್ಪ ಟೈರ್ ಇಟ್ಟಿದ್ರೆ ಊಟದ ವ್ಯವಸ್ಥೆ ಆಗಕ್ಕೆ ಅನುಕೂಲ ಆಗುತ್ತೆ. ನೆರಳಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ಸ್ವಲ್ಪ ಹೊಟ್ಟೆ ಕೂಡ ಸಂತೃಪ್ತಿ ಆಗಿರುತ್ತೆ, ನಿಧಾನವಾಗಿ ಆಗುತ್ತೆ ಅಂತ ಹೇಳ್ತಾ ಬೈಕ್ಗಳು ಯಾರು ಬಿಟ್ಟಿದ್ರೆ ದಯವಿಟ್ಟು ಸ್ವಲ್ಪ ಹೊರಗಡೆ ಸಿಗರೇಟ್ ಹಾಕಿ ಕೇಳ್ಕೊಳ್ತಾ ಇದೀವಿ. ಗ್ರಾಮೀಣ ಕೆಳಗಡೆ ಯಾರು ಬೈಕ್ ಬಿಟ್ಟಿದ್ರು ಸ್ವಲ್ಪ ಹೊರಗಡೆ ಬಿಟ್ಟರೆ ಊಟಕ್ಕೆ ಅನುಕೂಲ ಆಗುತ್ತೆ. ಸ್ವಲ್ಪ ಗಾಡಿಗಳಿಂದ ಹೊರಗಡೆ ಹೋಗ್ಬಿಡಿ. ಸನ್ಮಾನ ಮಾಡ್ಬೇಕಂತ ಬಹಳ ಇದೆ, ಸ್ವಲ್ಪ ಆಶ್ಚರ್ಯ ಬೇಕಾಗಿದೆ ಮುಂದೆ ಅವರು. ಭೀಮಚಂದ್ರ ಅವರು ಅಪಾರವಾದ ಬಂಧು ಬಳಗ ಮತ್ತು ಗ್ರಾಮಸ್ಥರ ಉತ್ತಮ ಸಂಬಂಧ ಇರತಕ್ಕಂತ ಹೊಂದಿದಂತ ವ್ಯಕ್ತಿ. ಹಾಗಾಗಿ ಸಾಕಷ್ಟು ಜನ ಬಂದಿದ್ದಾರೆ. ಸಮಾಜದಿಂದ ದುಡ್ಡು ಇದು ಮಾತಾಡೋದು ಸಾಕಷ್ಟು ಜನ ಇದ್ದಾರೆ. ಬಟ್ ಊಟಕ್ಕೆ ಸಹಾಯದಿಂದ ಕೆಲವು ವ್ಯಕ್ತಿಗಳು ಮಾತ್ರ ಮಾತಾಡಿದ್ದಾರೆ. ಅವ್ರ ಬಗ್ಗೆ ಇನ್ನೂ ಅಪಾರವಾದ ಗೌರವ ಇದೆ.
ಸನ್ಮಾನ ಕಾರ್ಯಕ್ರಮ ನಡೆಸಿರ್ತಕ್ಕಂಥ ಊಟಕ್ಕೆ ಹೋಗ್ಬೇಕಾಗಿದೆ ಡೈರೆಕ್ಟ್ ಆಗಿ. ಸಾವಕಾಶವಾಗಿ ಒಬ್ಬರಾದ್ಮೇಲೆ ಒಬ್ಬರು ಸ್ಟೇಜ್ನಲ್ಲಿ ಸನ್ಮಾನ ಮಾಡಬೇಕು. ಕೇಳಿ 15-20 ನಿಮಿಷ ಒಂದು ರೌಂಡ್ ಊಟ ಮುಗಿದೊಳಗಡೆ ಈ ಕಡೆ ಎಲ್ಲ ಮ್ಯಾಕ್ಸಿಮಮ್ ಕಂಪ್ಲೀಟ್ ಆಗ್ಬಿಡುತ್ತೆ. ತಮ್ಮ ಆಸನದಲ್ಲಿ ಕೂತ್ಕೊಂಡು ಕಂಪ್ಲೀಟ್ ಆದ ತಕ್ಷಣ ಒಬ್ರು ಆದ್ಮೇಲೆ ಒಬ್ರು ಬಂದ್ಬಿಟ್ರೆ ಬೇಗ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಬಾ ಸರ್ ಶ್ರೀನಿವಾಸ್ ಸರ್ ಊಟ ಸ್ಟಾರ್ಟ್ ಮಾಡಿಬಿಡ್ಬೇಕಾಗಿ ಕೇಳ್ತಾ ಇದ್ವಿ. BIMS ಆಯುರ್ವೇದಿಕ್ ಮೆಡಿಕಲ್ ನೌಕರ ಆಫೀಸಿನ ಸ್ಟಾಫ್ ಸ್ವಲ್ಪ ಊಟ ನೀಡಬೇಕು ಹೆಲ್ಪ್ ಮಾಡ್ಬೇಕಾಗಿ ಕೇಳ್ಕೊಳ್ತಾ ಇದೀವಿ.
ಎಲ್ಲಿದ್ದೇನೆ ಅಲ್ಲಿ ಶಾಂತಿ ಇದ ನೋಡಿ ಸಮ ಬಾ ಮಾವ ನಟಿನದಿ ಭಾಷ ಏ ಈ ಕಡೆ ಬರ್ರಿ ಒಬ್ರು ಆ ಕಡೆಗೆ ಬರ್ರಿ ಭಾಸ್ಕರ್ ರೆಡ್ಡಿ ಇದ್ದ ನೋಡ ಅಲ್ಲಿ ನಿಂತಿ ರೋಡ್ ನಿಂತೀಯ ಭಾಸ್ಕರ್ ರೆಡ್ಡಿನ ಬಾ ಕದಾ ಬರಪ್ಪ ಹೌದಾ ತೆಗೆದಿಲ್ಲ ಊಟಕ್ಕೆ ಬಸ್ ಸಿಕ್ಕಮ್ಮ ಮತ್ತೆ ಕೂತ್ಕೊಂಡು ಊಟ ಮಾಡೋದಕ್ಕೆ 2 ವ್ಯವಸ್ಥೆ ಇರುತ್ತೆ. ಯಾರು ಬೆಳೆ ಬೆಂಗಳೂರು ಮಾಡ್ಕೊಳ್ಳಾರ್ದೆ ನಿಧಾನಕ ತಗೋಬೇಕಾಗಿ ಕೇಳ್ತಾ ಇದ್ವಿ. ಹೊತ್ತು ಊಟ ಮಾಡಿ ಅಂದ್ರೆ ₹50 ಹಾಕ್ಬೇಕು ಮನವರಿಗೆ ಕೊಡು, ನಿಮ್ಮ ಫ್ರೆಂಡಿಗೆ ಕೊಡು.
ಹಿಂಗೆ ನಡಿ ಸಿದ್ದು ಕಂಡಿಡಿದಿಲ್ಲ ನನ್ನನ್ನ ನೀವು ಬಂದಿದ್ದು ಎಷ್ಟು ಕುರಿತಿರೋ ಅನ್ಕೊಂಡ್ರು ನನ್ನ ಜನರಲ್ಲಿ ಚಕ್ಕನ ಮ್ಯಾಟ್ರ್ ಹೇಳಿ ಮುಗಿಸ್ಬಿಟ್ರು ಫೋಟೋ ಮುಖ್ಯವಾದ ನೋಡಿ ಕರೋನಾ ಹೌದು ಇಷ್ಟಿಲ್ಲ ಸ್ಟೇಜ್ ಸ್ವಲ್ಪ ಕೈ ತೆಗಿ ಇಲ್ಲ ಕೊಡ್ದಾಗ ಬಾಡ ಬಾಡ ಬಂದಿ ಬನ್ನಿ ಮಸ್ತ್ ಟೀಚರ್ ಹುಡುಗರು ಎಲ್ಲಿಗೋದು ಮ್ಯಾರೇಜ್ ಮುಂಜ ಬಳ್ಳಾರಿ ಕಂಟೋನ್ಮೆಂಟ್ ಯಾವ ಟ್ರೈನ್ ಬಂದ್ರೆ ನಿಲ್ಲುತ್ತಾವ ನೀರಲ್ಲಿ ಒಳ್ಳೇದಾಗಲಮ್ಮ.
ಚಿಕ್ಕದು ಬಿಡೇ ತಗೊಬಿಡುತ್ತೆ ಬರ್ರಿ 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 ಏ ಬಾಬು ಬಾಬು ಅದಂತಮ್ಮ ಆಯ್ತು ಆಗಲಿ ಬರ್ತೀನಿ ಜೈ ಶ್ರೀರಾಮ್. ಆಮೇಲೆ ಪೂಜೆ ಮಾಡ್ತೀನಿ. ಪೂಜಾನು ಮಾಡ್ಕೊಂಡು no ಔಷಧಿ ಏ ಮೋಕ ಹುಡ್ರಿ ಯಾರಾದ್ರೂ ಬರಪ್ಪ ಎಲ್ಲ BPMs ಮೋಕ ಪೋಸ್ಟ್ ಆಫೀಸಿನ ಸಮಸ್ತ ಅಂಚೆ ಸಿಬ್ಬಂದಿ ಸ್ಟೇಜಲ್ಲಿ ಬರ್ಬೇಕಾಗ್ತದೆ. ಅಲ್ಸಮಿ ನೀವು ಹೋಗ್ಬಿಟ್ಟು ಅಲ್ಸಮಿ ಅಲೋ ಇದು ಅನ್ಯಾಯ ಇಲ್ಲನ ಇದು ಅನ್ಯಾಯ ಇಲ್ಲ ನಾವು ಬರ್ತೀವಿ ನೋಡಪ್ಪ ಮತ್ತೆ ಕಳಾಗ ಅಂತ ಅದೇನು ಹೇಳ್ಬಿಡು ತಪ್ಪಿಡ್ಬೇಡಿ ಹೋಲೆ
ವಿನಮರ್ಶನ ಮಾಡ್ತಾ ಇದ್ದಾರೆ. ಗಾಡಿ ಬಸ್ ಬರ್ರಿ ಲೋಕ ಮುಂಚೆ ಇರೋಣ ಬಸ್ ಎಲ್ಲ ಬರ್ಬೇಕು.